ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ರಾವಳ್ ಅಂತ. ನಾನು ಹುಟ್ಟಿದ್ದೆಲ್ಲ ಕೆರೂರಲ್ಲಿ. ಕೆರೂರ್ ಅಂದ್ರೆ ಬಾಗಲಕೋಟೆ ತಾಲೂಕಿನ ಕೆರೂರಲ್ಲಿ ಹುಟ್ಟಿದ್ದು. ಬೆಳೆದಿದ್ದೆಲ್ಲ ರಾಮದುರ್ಗ. ಅಲ್ಲೆಲ್ಲ ಸಾಲಿ ಕಲ್ತು ಎಲ್ಲ ಮಾಡಿದ್ದೆಲ್ಲ ರಾಮದುರ್ಗದಲ್ಲಿ. ನನ್ನ ಮದುವೆ ಆಗಿದ್ದೆ 4 ವರ್ಷ. ನನ್ನ 4 ವರ್ಷದ ಮದುವೆ ಆಗೈತಿ. ಮದುವೆ ಆಗಿದ್ದು ಏನು ನನಗ ಗೊತ್ತಿಲ್ಲ. ಮುಂದ್ ದೊಡ್ಡವಳಾದ್ಮೇಲೆ ಇವ್ರ ನಿಮ್ ಗಂಡ ಇವ್ರ ಅಂತಂದ್ರೆ ಸೋದರ ಮಾವ ಕೊಟ್ಟಿದ್ದ ನನ್ನ. ಹಿಂಗಾಗಿ ಇವ್ರ ಅಂದ್ಮೇಲೆ ಗೊತ್ತು. ಆಮೇಲೆ ಅಲ್ಲಿ ಇರಾಕ್ಲೆನ 8 ವರ್ಷ ಇರಾಕ್ಲೆ ಸಾಲಿ ಕಲ್ಕೊಂತ ಕೆಲಸ ಮಾಡ್ಕೊಂತ ಹೊಲದ ಕೆಲಸ, ಬಾಂಡೆ ಮನಿಗೆ ಹೋಗಿ ಬಾಂಡೆ ಮನಿ ಕೆಲಸ ಅಂತಾರಲ್ಲ ಆ ಕೆಲಸ ಮಾಡ್ಕೊಂತಾನೆ ನಾನು ಸಾಲಿ 7ನೇ ತರತನ ಸಾಲಿ ಮುಗಿಸಿದ್ದೆ ಅದ್ರೊಳಗೆ. ಆಮೇಲೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ನಮ್ ತಮ್ಮ ತಂಗಿ ಅಂತ ಅವ್ರನ್ನ ಕರ್ಕೊಂಡು ಜೋಪಾನ ಮಾಡ್ಕೊಂತ ಏನೋ ಮಾಡ್ಕೊಂತ ಒಂದ್ ಉದ್ಯೋಗ ಮಾಡ್ಬೇಕಂದಾಗ ರಾಮದುರ್ಗದಲ್ಲಿ ಒಂದು ನಾಟಕ ಹಾಕಿದ್ರು. ಅದು ಸಿಂಧೂರ್ ಲಕ್ಷ್ಮಣ್ ಅಂತ ಉಮ್ಮಾಶ್ರೀ ಅವ್ರದ್ದು ಸುಧೀರ್ ಅವ್ರದ್ದು ನಾಟಕ ಹಾಕಿದಾಗ ಅವಾಗ ನನಗೆ ಎಷ್ಟು 8 ವರ್ಷ. ನನಗೆ ಆ ವಯಸ್ಸಿನಾಗ ಅವ್ರಿಗೆ ಊಟ ತಂದು ಕೊಡುದು ಹೊಟ್ಟೆ ಖಾನಾವಳಿಲಿದ್ದ ಅಂತ 3 ತಿಂಗಳು ಮಾಡಿದೆ ನಾನು. ಮಾಡಿದ್ರೆ ಆ ನಾಟಕ ನೋಡಿ ನನ್ನಲ್ಲಿ ಹವ್ಯಾಸಗಳು ಹುಟ್ಟಿದ್ವು. ಓ ಹಿಂಗ್ ನಾಟಕ ಮಾಡ್ತಾರಲ್ಲ, ಹಿಂಗ ನಾನು ಹಿಂಗ್ ಕಲಿಬೇಕಲ್ಲ ಮಾಡ್ಬೇಕಲ್ಲ ಅಂತ. ಅದ್ರಾಗ ನಮ್ಮ ಅಜ್ಜ ಮುತ್ತೆಯವರು ಕತಿ ಹೇಳ್ತಿದ್ರು. ಬೆಳತಾನ ಕತಿ ಹೇಳ್ತಿದ್ರು ನಾವು ಕತಿ ಅಂದಾಗ. ಅದೆಲ್ಲ ರಾಜಮಂತಂದೆಲ್ಲ ಕತಿ ಹೇಳ್ತಿದ್ರಲ್ಲ ಆ ತರ ನಾವೊಂದು ಎದ್ರೊಳಗಾರ ಸೇರ್ಕೋಬೇಕು ಮಾಡ್ಕೋಬೇಕು, ನಾವು ಅದನ್ನ ಕಲಿಬೇಕು ವಿದ್ಯಾ ಬುದ್ಧಿ ಅನ್ನೋ ಅಂತದ್ ಆ ನಾಟಕದ ರೂಪ ಪರವಾಗಿ ನನಗೊಳಗ್ ಅಳವಡಿಸ್ಕೊಳಕತ್ತೆ. ಆಮ್ಯಾಗ ಅವ್ರ ಸರ್ ಏನಂದ್ರು, ಸುಧೀರ್ ಸರ್ ಬಂದ್ ಬಿಡುವ ಬೆಂಗಳೂರಿಗೆ ಕರ್ಕೊಂಡಕ್ಕಿ ನನಗೂ ಮಕ್ಳ ಸಣ್ಣ ಅದಾವ, ಅವ್ರನ್ನೇ ಒಬ್ಬ ಹೆಣ್ಣು ಮಗಳ ಅಕ್ಕಿ ಬಾ ನನಗಂತ ಬಾಳ ಆಸೆ ಪಟ್ರು. ತೊಡಿ ಮೇಲೆ ಕುಂಡ್ರಿಸ್ಕೊಂಡು ಊಟ ಮಾಡಿಸಿದ್ರ, ಉಳಿದಿದ್ದೆಲ್ಲ ಮನಿ ಕೊಟ್ಟು ಕಳ್ಸಿದ್ರು. ಒಯ್ಯಿ ನಿಮ್ ಸಣ್ಣ ಸಣ್ಣ ತಮ್ಮಾರ ಅದಾರ, ಒಯ್ಯಿ ಉಣಸು ಅಂತೆಲ್ಲಾ ಮಾಡ್ತೇವೆ. ಒಂದ್ ತಂದಿ ತಂದಿನೇನು ಇವ್ರು ಇಬ್ರು ಒಂದ ನನಗೆ ಅನ್ಸಿದ್ದ ಹೇಳಿದ್ಬೇಕಂದ್ರೆ. ಹಿಂಗಾಗಿ ಅವ್ರ ಕಲೆಯಲ್ಲಿದ್ದ ನಾನು ಹೋಗ್ಬೇಕು ಮಾಡ್ಕೋಬೇಕು ಅಂತ ಆಸೆ ಬಿಡ್ತು. ಆಮೇಲೆ ರಾಜ್ಕುಮಾರ್ ಅವ್ರು ನೋಡ್ತಿದ್ವಲ್ಲ, ಅವರೇ ನಮ್ ತಂದೆ ಅಂತ ತಿಳಿದ್ವಿ. ಎಲ್ಲಾರ್ಗಿ ಅಪ್ಪಾಜಿನ ನಮ್ಮ ಮನೆ ಅಪ್ಪ ಹಡ್ದ ಅಪ್ಪಗೂ ಅಪ್ಪನ ಅಂತಿದ್ದೆ, ಇವ್ರ ಸುಧೀರ್ ಅವ್ರಿಗೆ ಅಪ್ಪನ ಅಂತಿದ್ದೆ, ರಾಜ್ಕುಮಾರ್ ಅವ್ರಿಗೆ ಅಪ್ಪನ ಅಂತಿದ್ದೆ. ಅವ್ರದ್ದು ಏನ್ ಮಾಡ್ತಿದ್ವಿ ಸಣ್ಣಂದ್ರ ಹಾಕ್ಲಿ ಅಂದ್ರೆ ಒಂದ್ ನಮ್ ಮನೆ ಬಾಜುಕ್ ಒಂದ್ ಮುದಿಕಿತ್ತು. ಆ ಮುದಿಕ್ ಏನ್ ಮಾಡ್ತಿದ್ವಿ ಶುಕ್ರವಾರಕ್ಕೊಮ್ಮೆ ಇವ್ರು ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟು ಬ್ಯಾಳಿ ಹಾಕಿ ಕರ್ಗೇಡ ಮಾಡಿ ನೈವೇದ್ಯ ಮಾಡ್ತಿತ್ತ. ಆ ಮುದಿಕ್ ನನ್ನ ಕರ್ಕೊಂಡೇನೆ ಮಾಡ್ತಿತ್ತ. ಈ ನಮ್ಮನೆ ಮಾಡ್ಬೇಕ ಹಿಂಗೆಲ್ಲ ಅಪ್ಪಾಜಿ ಇಡೀ ನಮ್ಮ ಕರ್ನಾಟಕಕ್ಕ ಅಲ್ಲ ಇಡೀ ನಮ್ ದೇಶಕ್ಕ ಅಪ್ಪಾಜಿ ಅವ್ರ ಅಂತಾರು. ಅವ್ರ ಒಂದ್ ದೇವಸ್ಥಾನದ ಇದ್ರೊಳಗ ಇದ್ದಾರೆ. ನಾವ್ ಹಿಂಗ್ ಮಾಡ್ಕೊಂತ ಹೋಗ್ಬೇಕಂತ ಅದೊಂದು ಕಲೆ ನನ್ನೊಳಗೆ ಹುಡ್ಸಿಳ ಆ ಅಮ್ಮ. ಆಕೆ ಹೆಸರು ಗೌರಮ್ಮ ಅಂತೇಳಿ. ಅದೊಂದು ನನ್ ತಲೆ ಹೋಗುತ್ತೆ. ಈಗ ಈ ಒಡನಾಟಿಗಳು ಎಲ್ಲಾ ನೋಡ್ಕೊಂಡ ನಾನು ಒಂದ್ ಏನೋ ಒಂದ್ ಸಾಧನೆ ಮಾಡ್ಬೇಕ, ಒಂದ್ ಸಿನಿಮಾದೊಳಗಾರ ಸೇರ್ಕೋಬೇಕು, ಇಲ್ಲ ಒಂದ್ ನಾಟಕದೊಳಗಾರ ಸೇರ್ಕೋಬೇಕು. ಏನು ಇಲ್ಲಪ್ಪ ನಮ್ ಋಣಾನು ಬಂದ್ವ ಅಂತವೆಲ್ಲ ಬೇಡ, ಬಣ್ಣ ಹಚ್ಚು ಬರ್ದಿಲ್ಲ ಅಂದ್ರುನು ನಮ್ಮೊಳಗ ಇದ್ದಿದ್ ಅಜ್ಜ ಮುತ್ಯಾರ ಕಥೆಯರನ ಬರ್ಕೋಬೇಕು ಅನ್ನುವಂಥದ್ದು ನನ್ನ ತಲೆ ಒಳಗ್ ಬಂತು. ನಮ್ಮ ರಿಲೇಷನ್ ಎಲ್ಲಾರು ಏನನ್ನೋರು, ಇಷ್ಟೆಲ್ಲಾ ನಿನ್ ತಲೆ ಒಳಗ್ ಬುದ್ಧಿ ಶಕ್ತಿ ಐತಿ, 60 ವರ್ಷದವ್ರು ಅಂತಾರ ಬುದ್ಧಿ ಶಕ್ತಿ ಐತಿ ನಿನ್ ಕಡೆ, ನೀವ್ ಹೋಗ್ ಭಾಗವಹಿಸ, ಯಾರಾದ್ರೂ ಕರ್ಕೊಂತಾರ ನಿನಗೆ ಎದ್ರಾಗಾರ ಹೋಗು ಭಾಗವಹಿಸ, ಒಂದ್ ಹೆಸರು ಗಳಿಸು. ನೀನ್ ಇಷ್ಟೆಲ್ಲಾ ಮಂದಿಗೆಲ್ಲಾ ಇದನ್ ಮಾಡ್ತಿ, ಸೌಕರ್ಯ ಸೌಲಭ್ಯ ಎಲ್ಲಾರ್ಗಿ ಸಹಾಯ ಮಾಡ್ತಿ, ನೀನು ಒಂದ್ ಎದ್ರಾಗಾರ ಬರ್ಬೇಕ ಹೋಗಂದ್ರ. ಆದ್ರೆ ನನಗ ಹಣೆ ಬರ್ದಿರ್ಬೇಕ, ಆ ದೇವ್ರ ನನಗ ಆಶೀರ್ವಾದ ಮಾಡಿರ್ಬೇಕ ಅನ್ನುವಂಥದ್ ನಾನ್ ತಲೆ ಒಳಗಿತ್ತ. ಯಾವ್ದ ಸಮಯ ಸಂದರ್ಭ ಬಂದಾಗ ಹೋಗ್ಬೇಕ. ಆ ದೇವ್ರ ಎಲ್ಲಿದ್ರು ನನ್ನ ಕಡೆ ಅಣ್ಣ ಪುಣ್ಯ ಇದ್ರ ಕರೆಸ್ತಾನ, ಯಾರ ರೂಪದಾಗಾರ ಬಂದ್ ನನಗ ಸಹಾಯ ಮಾಡತಾನ ಅನ್ನೋದು ನನಗ್ ಗೊತ್ತಿತ್ತು. ಆದ್ರೂ ನಾವು ಇಲ್ಲೇ ಸಿದ್ದಾರೂಢ ಅಜ್ಜಿಗೆ ಹುಬ್ಬಳ್ಳಿ ಸಿದ್ದಾರೂಢ ಅಜ್ಜರ ಮಠದೊಳಗೆ ಸೇವಾ ಮಾಡ್ತೀವಿ. ನಾನು ನಮ್ಮ ಮನೆಯವರು ಸೇರಿ ಆ ಅಜ್ಜಿಗ ಬೇಡ್ಕೊತಿದ್ದೆ, ನೋಡಪ್ಪ ನಾನು ಒಂದ್ ದಂಡಿಗೆ ಹಚ್ಚ, ನನ್ನೊಳಗೆ ಕಲೆ ಐತಿ, ಹೆಂಗ ಅದನ್ನ ಹೊರಬೀಳಿಸ್ಬೇಕ ಅನ್ನುವಂತ ಅವ್ನ್ ಬೇಡ್ಕೊಂತಿದ್ದೆ. ಬೇಡ್ಕೊಳ್ಳೋ ಮುಂದ್ ಅಜ್ಜಿ ಏನ್ ಮಾಡ್ದ, ಇಲ್ಲ ನೀ ಒಂದ್ ಕತಿ ಬರ್ಯಾಕ್ ಚಾಲು ಮಾಡ, ನೀನಂತೂ ಎಲ್ಲಿ ಹೋಗ್ಲಿಕ್ಕೂ ಅಷ್ಟೊತ್ತ, ನೀ ಕತಿಯಾರ ಬರ್ದಿಟ್ರು ನಾ ನಿನಗಾಗ್ಲಿ ನಿನ್ ಮಕ್ಳಿಗಾಗ್ಲಿ ನಿನ್ ಮೊಮ್ಮಕ್ಳಿಗಾಗ್ಲಿ ಎದಕ್ಕೋ ಒಂದು ಉಪಯೋಗ ಅಕ್ಕ ಅಂತ ಅಂದಿದ್ದಕ್ಕೆ ಈಗ 2012 ನಾನು 12 ಚಾಲು ಮಾಡಿದೆ ಬರೆಯಾಕಿದನ. ಬರ್ಕೊಂತ ಹೋದ್ರಾತ, ಏನೋ ಮುಂದ್ ಹೋದ್ರಾತ, ಏನೋ ಹೆಂಗಾಗ್ಲಿ, ಏನೋ ನಾನ್ ಹಣೆ ಬರ್ದಾಗ ಇದ್ದಂಗ ಆಕತಿ ಅನ್ನೋ ಆಶಯಕ್ಕಾಗಿ ಈ ಅವಾಗ್ಲಿದ್ದ ಕತಿ ಬರಿತಾ ಇದೀನಿ ಮನೆಯೊಳಗೆ ಇಡ್ತಾ ಇದೀನಿ. ಆದ್ರೆ ಯಾವ್ದು ನಮ್ಗ ಈ ಟೈಮ್ ಸಮಯ ಸಂದರ್ಭ ಕೂಡಿ ಬಂದಿಲ್ಲ. ಅದನ್ನ ಬರ್ದಿವಿ, ಎಲ್ಲಿ ಕೊಡ್ಬೇಕು, ಏನ್ ಮಾಡ್ಬೇಕು, ಇದ್ರದಿಂದ ಯಾರಿಗ್ ಉಪಯೋಗ ಆಕತಿ ಅನ್ನೋದು ಅಷ್ಟೊಂದು ನಮ್ ತಲೆ ಒಳಗಿಲ್ಲ. ಆದ್ರೂ ನಮ್ ಮಕ್ಳು ಅಂತಾರ, ಯಾರು ಧಾರಾವಾಹಿ ಮಾಡೋರ್ಗೆ ಸಿನಿಮಾ ಮಾಡೋರ್ಗೆ ಕೊಡು ಅಂತಾರ. ಅವ್ರು ಯಾರು ನಮಗ್ ಪರಿಚಯ ಇಲ್ಲ. ಇದು ಏನ್ ಮಾಡ್ಬೇಕು, ಕೊಡ್ಬೇಕು, ಬಿಡ್ಬೇಕು ಅನ್ನೋದು ಅಷ್ಟೊಂದು ಮಾಹಿತಿ ಇಲ್ಲ ನಮಗೆ. ನನ್ನ ಜೀವನದ ಕತಿ ಅಂತೂ ಈ ತರ ಐತಿ, ನನ್ನ ಕಲೆ ನನ್ನ ತಲೆ ಒಳಗೆ ಈ ತರ ಐತಿ, ಅದನ್ನ ಏನ್ ಮಾಡಿ ಜನಕ್ಕೆ ಉಪಯೋಗ ಕೊಡ್ಬೇಕು ಅನ್ನೋದು ನನ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇನ್ನು ಮುಂದೆ ಅದ್ ಹೆಂಗ್ ಬರ್ತಾ ದೇವ್ರ ಹಾದಿ ತೋರಿಸ್ದಂಗೆ ನಾನ್ ನಡಿತೀನಿಪ್ಪ. ನಾವು ಈಗ ಸೋನಾಮಿ ಆಗಿತ್ತು 25 ವರ್ಷದಿಂದ ಇರ್ಬೋದು ಇದು ಅಜ್ಮಾಸ್.
ಅವಾಲಿದ ಸೋನಾಮಯ ಕತಿ ಬರ್ತೀನಿ. ಒಂದು ಕುಟುಂಬ ಏನೋ ಒಂದು ಪ್ರವಾಸಕ್ಕೆ ಹೋದಾಗ ಏನಾತ ಅಲ್ಲೋಲ ಕಲ್ಲೋಲ ಆದ್ರು ಒಳ್ಳೆ ಹೆಂಗ ಕೂಡಿದ್ರು ಅವ್ರು ಮುಂದ್ ಅಷ್ಟು ತಮ್ಮ ಫ್ಯಾಮಿಲಿ ಯಾವಾಗ ಕೂಡಿದ್ರು ಎಷ್ಟು ವರ್ಷ ಬಿಟ್ಟು ಕೂಡಿದ್ರು ಅನ್ನೋಂಥದ್ ಒಂದ್ ಕತಿ ಬರ್ತೀನಿ. ಇನ್ನೊಂದ್ ಏನೋ ರಾಜ್ ಮಂತಾನದ್ ಒಂದ್ ಮಕ್ಳ ಆಗುದಿಲ್ಲ ಅಂತಂದ್ ರಾಜ ಇನ್ನೊಂದ್ ಮದ್ವಿ ಮಾಡ್ಕೊಂಡಿರ್ತಾನ. ಮದ್ವಿ ಮಾಡ್ಕೊಂಡ್ ಒಳ್ಳೆ ಮತ್ತೆ ಈಕಿ ಹೊಟ್ಟಿಲಕ್ಕ ಆಗುದಿಲ್ಲ, ಮಕ್ಳ ಆಗುದಿಲ್ಲ ಅಂದಕಿನೂ ಹೊಟ್ಟಿಲಕ್ಕ. ಅದ್ ಹೆಂಗ್ ಹೊಟ್ಟಿಲ್ಲ ಆದ್ಲು, ಆಕಿ ಹೆಂಗ ಮಗ ಹುಟ್ಟಿದ ಅದನ್ನ ಹೆಂಗ ರಾಜ ಒಪ್ಕೊಂಡ ಅನ್ನೋಂಥದ್ ಒಂದ್ ಕತಿ. ಇನ್ನೊಂದ್ ಕತಿ ಎರಡನೇದ್ ಅದು ರಾಜಮಂತಾನ ಕತಿನ ನಾ ಬರ್ದಿದ್ದು. ಹೆಂಗಂದ್ರೆ ಈಗ ಎಲ್ಲಾ ಒಪ್ಕೊಂಡ್ ಮಾಡ್ಕೊಳಕ್ ಹೋಗ್ಮುಂದ ರಾಜನ ಇರುದಿಲ್ಲ, ಅವ ಮದ್ವಿಗ್ ಹೋಗೋ ಟೈಮ್ಕ ಆ ರಾಜ ಇರ್ಲಿಕ್ಕೆ ಅವ್ನ್ ಕಿಡ್ನಾಪ್ ಮಾಡ್ತೀರಿ ಅಂತೀರಿ. ಈಗಿನ ಟೈಮ್ ಕಿಡ್ನಾಪ್ ಅಂತ್ರಿ, ಆಗಿನ ಟೈಮ್ಕು ಅದ ತುಡು ಮಾಡ್ಕೊಂಡ್ ಹೋಗಿದ್ದ ಅವನ್ನ. ಹೋದ್ರು ಆಕಿ ಮಾಡ್ಕೊಳ್ಳೋ ಲಗ್ನದಾಕಿ ಹುಡುಗಿ ಬಿಲ್ಲು ಬಾಣಕ್ ಲಗ್ನ ಆಗಿರ್ತಾವ. ಅವ್ನ್ ಬಿಲ್ಲು ಬಾಣಕ್ಕೆ ರಾಜನ್ ಬಿಲ್ಲು ಬಾಣಕ್ಕೆ ಅವ ಅದಾನ ಅನ್ನೋದು ಗೊತ್ತಿಲ್ಲ, ಸತ್ತಾನ ಅನ್ನೋದು ಗೊತ್ತಿರೋದಿಲ್ಲ. ಆಕಿ ಬಿಲ್ಲು ಬಾಣಕ್ ಮದ್ವೆ ಆಗಿ ಬಂದ್ ಆ ಹೆಂಗಸಿನ ಹುಡುಗರು ತೆಗ್ದು ಗಂಡ ಸಾಗಿ ಆಕಿ ಮುಂದ ಆ ಗಂಡನ ಪಡ್ಕೊಂಡ್ಲಿ ಹೆಂಗ ಜೀವನ ಸಾಗಿಸಿರ ಅನ್ನೋಂಥದ್ ಒಂದ್ ಕತಿ. ಹಿಂಗ ಒಂದ್ ಪೌರಾಣಿಕ ಕತಿನೂ ಬರೀತೀನಿ, ಈಗಿಂದ ಕಲಿಯುಗ ಸಾಮಾಜಿಕ ಕತಿನೂ ಬರೀತೀನಿ. ಆದ್ರೆ ಕತಿ ನನ್ನೊಳಗೆ ಬರ್ತಾವ. ಬರೆಯಾಕ ಅದು ಈಗ ಇಂಗ್ಲಿಷ್ ನ ರೈಟರ್ ಅಂತ ಹಂಗ ಮಗಳ ರೈಟರ್, ಮಗಳ ಕೈಲೇನ ಬರೆಸ್ತೇನೆ. ನಂದ ಬರೆಯಕ್ ಹಂಗಿಲ್ಲ, ಹೇಳ್ತೀನಿ, ಮಗಳ ಬರೀತಾವ. ಇದ ನಂದ್ ಹವ್ಯಾಸ ನೋಡಪ್ಪ. ಈ ಬರೆಯಕ್ ಚಾಲು ಮಾಡಿ 2008 ನೋಡ್ತಮ್ಮ. 2008 ಈ ಒಂದ್ 4-5 ಅಂತ ಬರ್ತಿದ್ದೆ. ಆದ್ರೆ ಅದು ಬರ್ದಿದ್ ಇನ್ನೊಬ್ರಿಗೆ ಉಪಯೋಗಾರ, ನಮಗೂ ಕುತೂಹಲ ಖುಷಿ. ಹೋಗತ್ ಪಾಪ ಕೊಡ್ಬೇಕ. ಈಗ ಏನ್ ಅನ್ಸತ್ ಒಂದೊಂದ್ಸಲ ಮನಸ್ಸು ಬರ್ದಿ ಬಿಡು, ಏನ್ ಮುಂದ್ ಮೊಮ್ಮಕ್ಳ ಅವು ನೋಡ್ತಾವ, ಏನ್ ಮಾಡ್ತಾವ, ಯಾರಿಗ್ ಕೊಡ್ತಾವ ಬಿಡ್ತಾವ ಬಿಡು ಅಂತ ಮನುಷ್ಯಾಗ ಹಿಂಗ ಅಲಕ್ಷ ಆಕತಿ. ಮತ್ ಒಂದೊಂದ್ಸಲ ನಮ್ಮ ಬುದ್ಧಿ ಶಕ್ತಿ, ನಮ್ಮ ಮನಸ್ಸಿಂದ ಬುದ್ಧಿ ಶಕ್ತಿಗೆ ಏನ್ ಅನ್ಸತಿ, ಇಲ್ಲ ಕೂತವಲ್ಲ ಬರೀ ಏನವಲ್ಲ ಬರೀ ಬರ್ದಿಡಿ, ಯಾರಿಗಾರ ಆಕತಿ ಮುಂದ ಬರ್ದಿಡ ಅಂತಲ್ಲ. ಹಿಂಗಾಗಿ ಅದು ಮನಸ್ಸು ಖುಷಿ ಬಂದಾಗಟ ಬರಿಬೇಕ ಅನಸ್ತತಿ. ಇಲ್ಲಾತ್ರ ಏನ್ ಅದಂತಾರ ಏನ್ ಮಾಡಿದ್ರೆ ಏನಾಯ್ತು ಬಿಡು, ಏನ್ ಬರ್ದು ಇಲ್ಲೇ ಇಡುದಲ್ಲ ಮೂಲ್ಯಾಗ ಸುಮ್ನೆ ಎದಕ್ ಉಪಯೋಗ ಅಂತ ಒಮ್ಮೆ ಮನಸ್ಸು ಅನಸ್ತತಿ. ಹಿಂಗ ಎರಡೂ ತಕ್ಲಿ ಒಳಗೂ ಇಟ್ಟು ನಾನು ಈ ಕತಿ ಬರ್ಕೊಂತ ಹೋಗ್ತಾ ಇದೀನಿ. ಅಂದ್ರೆ ತಮ್ಮ ಹಾಡ್ತೀನಿ. ನಾ ಇನ್ನು ಹಾಡ ಯಾರ ಕೈಲಿ ಬರ್ಸಿಲ್ಲ, ಮಗಳ ಕೈಲಿ ಹಾಡ್ದಾವ್ ಜಗ್ಗ ಹಾಡ್ದಾವ್. ಆದ್ರೂ ಬರ್ದು ಕೊಡಂದ್ರು ಬರೀತೀನಿ. ನನ್ನ ಕತಿ ಒಳಗ ಕುತೂಹಲ ಬಾಳ ಐತಿ. ಕತಿ ಒಳಗ ಬರಿಬೇಕಂದ್ರ ಹಾಡಿಂದ ಹಾಡ್ ಜಗ್ಗದಾವ್. ಅದು ಮಗಳ ಟೈಮ್ ಇಲ್ಲ ಕೆಲ್ಸಕ್ಕೆ ಹೋಗ, ಇಲ್ಲಾದ್ರ ಹಾಕಿದ್ಲಪ್ಪ ಹಾಡಿನೂ ಬರೀ ಅಂದ್ರೆ ಬರ್ದು ಕೊಡ್ತೀನಿ. ಯಾರ ಕೇಳಿದ್ರು ಹಾಡ ಬರ್ಕೊಡ್ತೀನಿ. ತಾಯಿ ಇಲ್ಲದ ತವರಲ್ಲಿ ಸುಖ ಏನೈತವ್ವ, ತಾಯಿ ಇಲ್ಲದ ತವರಲ್ಲಿ ಸುಖ ಏನೈತವ್ವ, ದೇವರಿಲ್ಲದ ಗುಡಿಯ ಸುತಿ ಫಲವೇ ನೈತವ್ವ, ದೇವರಿಲ್ಲದ ಗುಡಿಯ ಸುತಿ ಫಲವೇ ನೈತವ್ವ, ಎತ್ತಿ ಆಡಿಸಿ ಮುತ್ತು ಕೊಟ್ಟು ಸಾಕಿ ಸಲಹಿದೆಯೋ, ಮದುವೆ ಅಂದರದಾಗ ನನಗ ದಾರೆ ಎರೆದಿದೆಯೋ, ಎತ್ತಿ ಆಡಿಸಿ ಮುತ್ತು ಕೊಟ್ಟು ಸಾಕಿ ಸಲಹಿದೆಯೋ, ಮದುವೆ ಅಂದರದಾಗ ನನಗ ದಾರೆ ಎರೆದಿದೆಯೋ, ಗಂಡನ ಮನೆಗೆ ಹೋಗುವಾಗ ಕಣ್ಣೀರ ಸುರಿಸಿದೆಯೋ, ಗಂಡನ ಮನೆಗೆ ಹೋಗುವಾಗ ಕಣ್ಣೀರ ಸುರಿಸಿದೆಯೋ, ಆ ನಿನ್ನವು ಪ್ರೀತಿಗೆ ಮನಸ್ಸು ಕರಗಿದೆಯೋ, ಆ ನಿನ್ನವು ಪ್ರೀತಿ ಮನಸ್ಸು ಕರಗಿದೆಯೋ, ತಾಯಿ ಇಲ್ಲದ ತವರಲ್ಲಿ ಸುಖ ಏನೈತವ್ವ, ದೇವರಿಲ್ಲದ ಗುಡಿಯ ಸುತ್ತಿ ಏನೈತವ್ವ, ದೇವರಿಲ್ಲದ ಗುಡಿಯ ಸುತ್ತಿ ಫಲ ಏನೈತವ್ವ, ಎಂದು ಹೋಗದೆ ಅಂದು ನಾನು ತವರಿ ಹೋದಾಗ, ಪ್ರೀತಿ ದೀಪವೇ ಹಾರಿ ಹೋಗಿ ಕತ್ತಲಾಗಿತ್ತು, ಎಂದು ಹೋಗದೆ ಅಂದು ನಾನು ತವರಿ ಹೋದಾಗ, ಪ್ರೀತಿ ದೀಪವೇ ಹಾರಿ ಹೋಗಿ ಕತ್ತಲಾಗಿತ್ತು, ಅಣ್ಣನ ಮಾತು ಬದಲುವಾಗಿ ದಾರಿ ತಪ್ಪಿತ್ತು,
ಅಣ್ಣನ ಮಾತು ಬದಲು ಆಗಿ ದಾರಿ ತಪ್ಪಿತ್ತು. ಅತ್ತಿಗೆ ಜೊತೆಗೆ ಅಣ್ಣ ಸೇರಿ ನನ್ನ ಮರೆತೋದ. ಅತ್ತಿಗೆ ಜೊತೆಗೆ ಅಣ್ಣ ಸೇರಿ ನನ್ನ ಮರೆತೋದ. ತಾಯಿ ಇಲ್ಲದ ತವರಲ್ಲಿ ಸುಖ ಏನೈತವ್ವ. ತಾಯಿ ಇಲ್ಲದ ತವರಲ್ಲಿ ಸುಖ ಏನೈತವ್ವ. ದೇವರಿಲ್ಲದ ಗುಡಿಯ ಸುತಿ ಫಲವೇ ನೈತವ್ವ. ದೇವರಿಲ್ಲದ ಗುಡಿಯ ಸುತಿ ಫಲವೇ ನೈತವ್ವ. ಈ ತರ ಶೋಭಾನ್ ಪದಾನು ಬರ್ತಾವ ತಮ್ಮ. ಮಂಗಳಾರತಿ ಅಂತಾರ, ಮಂಗಳಾರತಿ ಎಲ್ಲಾ ಆಡ್ತೀವಿ. ಒಂದೊಂಥರ ಈ ಕಾಮಿಡಿ ಪದಾನು ಬರ್ತಾವು. ಅವನ್ನೆಲ್ಲಾ ಬರ್ದ್ ಏನ ಯಾರ ಹೇಳಿದ್ರಂದ್ರ ಬರ್ದ್ ಕೊಡ್ರಿ ಹಾಡ ಅಂದ್ರ ಎಲ್ಲಾ ಬರ್ದ್ ಕೊಡ್ತೀವಿ. ಆ ತರ ನಮ್ದು ಸಂಘ ನಡೆಸ್ತೀನಿ ತಮ್ಮ. 2006 ಚಾಲು ಮಾಡೀನಿ. ನಂದೊಂದು ಸ್ತ್ರೀಶಕ್ತಿ ಗುಂಪು ಅಂತೆ. ಈ ಕಾರ್ಪೊರೇಷನ್ ಟೌನ್ ಅಲ್ಲಿ ಅಂತಾರಲ್ಲ, ಅವ್ರು ಮಾಡಿಕೊಟ್ಟಿದ್ದೆ ನನಗೆ. ಅವಾಗ್ಲಿದ್ದ ಈಗ ಇಲ್ಲಿವರೆಗೆ ಈ ಹೋದ್ ತಿಂಗಳಿಗೆ, ಈ ಮೊನ್ನೆ 6ನೇ ತಿಂಗಳಿಗೆ 20 ವರ್ಷ ಮುಗಿದು 21ನೇ ವರ್ಷ ಚಾಲು ಆತ್ ನನ್ನ ಸಂಘ. ಆ ಸಂಘ ಗೊತ್ತಿಲ್ಲದಂದ್ರ ನನ್ನೊಳಗೆ ಒಂದ್ 20 ಮಂದಿ ಜನ ಮಾಡಿದ್ವಿ ನಾವು. ಈಗ ಒಂದ್ 15 ಜನ ಆಗಿದ್ವಿ. ಒಂದ್ 5 ಮಂದಿ ಸರ್ಕೊಂಡಿದಾರ. ಅವ್ರದ ಅನಾನುಕೂಲ ಇದ್ದ ಅಲ್ಲಿದ್ದ ಇಲ್ಲಿವರೆಗೆ ನಮ್ದ ಗ್ರೂಪ್ ನಡೆಸ್ತೀವಿ ಅಂತ ಅಷ್ಟ ಅಲ್ಲ, 100 ರೂಪಾಯಿ ಜಮಾ ಮಾಡ್ತೀವಿ. ನಮ್ದು ಏನೋ ಉಳಿತಾಯ ಅಂತ ಮಾಡ್ಕೋತೀವಿ. ಆಮ್ಯಾಗ ಯಾವ್ದಾರ ಬ್ಯಾಂಕಿನಿಂದ ನಮಗ ಸೌಕರ್ಯ ಸಿಗ್ತಾವ, ಸಾಲ ಕಡಿಮೆ ಬಡ್ಡಿ. ಈ HDFC, ಆಮ್ಯಾಗ ICIC, ಆಮ್ಯಾಗ ಕಾರ್ಪೊರೇಷನ್ ಯಾವಾರ ಸಿಗ್ತಾವ ಲೋನು. ಅವ್ನು ನಮ್ಮ ಮನಿ ಬಾಕಿಗೆ ಅದಕ್ಕ ನಮ್ಮ ಅನುಕೂಲಕ್ಕೆ ಹಾಕೊಂಡ್ ದುಡ್ಕಿಗೆ ಅವ್ರ ಮಾಡಿ ವಾಪಸ್ ಕಟ್ತೀವಿ. ಇದೇನ್ ನಮ್ದು 100 ರೂಪಾಯಿ ಜಮಾ ಮಾಡಿರ್ತೀವಲ್ಲ, ಅದ್ರೊಳಗ ನಾವು 4 ಮಂದಿಗೆ ರೊಕ್ಕ ಬಿಟ್ಟು ಯಾರಿಗೆ ಬಿಟ್ಟು ಅದ್ರೊಳಗೆ ಬಡ್ಡಿ ಅಸಲು ತಗೊಂಡು ಅದನ್ನ ಬಡ್ಡಿ ನಾವು ಜಮಾ ಮಾಡ್ಕೊಂತೀವಿ. ಇದಕ್ಕೊಳಗೆ ನಮ್ ಗುಂಪಿನ ಆ ಬಡ್ಡಿ ಹಣದಾಗ ಯಾರಿಗಾರ ಸಹಾಯ ಮಾಡ್ತೀವಿ. ಏನಂದ್ರ ಈಗ ಎಲ್ಲೇ ಒಂದ್ ಸಾಲಿಗೆ ಹೋಗ್ತೀವಿ, ನಮ್ ಬರ್ತಡೇ ಇರ್ತೈತಿ ನಮ್ದು ಸಂಘದ ವರ್ಷದ. ಆ ವರ್ಷ ನಾವ್ ಬರ್ತಡೇ ಇಲ್ಲಿ ಮಾಡೋದಿಲ್ಲ. ಒಂದ್ ಯಾವ್ದಾರ ಶಾಲೆಗೆ ಹೋಗಿ ಅಲ್ಲಿ ಒಂದ್ ನೋಟ್ಬುಕ್ ಮಕ್ಳಿಗೆಲ್ಲಾ ನೋಟ್ಬುಕ್ ಕೊಟ್ಟು, ಒಂದ್ ಬಿಸ್ಕಿಟ್ ಬಂಡಲ್ ಕೊಟ್ಟು, ಈ ತರ ಅವ್ರಿಗೆ ಮಾಡ್ಬಿಡ್ತೀವಿ. ಮತ್ತೊಂದ್ ವರ್ಷ ಏನ್ ಮಾಡ್ತೀವಿ, ಇಲ್ಲ ಈಗ ಅಂಧ ಮಕ್ಳು ಇರ್ತಾರ ಕಣ್ ಕಾಣದ್ಲಾರ, ಅವ್ರು ಶಾಲಿಗೆ ಹೋಗಿ ಆ ವರ್ಷ ಅವ್ರಿಗೆ ಒಂದಿಷ್ಟು ಸ್ವೀಟ್ ಎಲ್ಲಾ ಏನ ಒಂದಿಟ್ಟು ಪಲಾವ್, ಉಪ ಪಲಾವ್ ಎಲ್ಲಾ ಮಾಡ್ಕೊಂಡು ಕೊಟ್ಟು ಅವ್ರ ಜೋಡಿ ಒಂದಿಟ್ಟು ಟೈಮ್ ಇದನ್ ಮಾಡ್ಕೊಂಡ್ ಬರ್ತೀವಿ. ಆಮ್ಯಾಗ ಒಂದೊಂದ್ಸಲ ಏನ್ ಮಾಡ್ತೀವಿ, ಎಲ್ಲೇ ಫಂಕ್ಷನ್ ಇದ್ರು ಕರಿತಾರ. ಒಂದೊಂದ್ಸಲ ಕಾರ್ಪೊರೇಷನ್ ನವೆಂಬರ್ 1 ಫಂಕ್ಷನ್ ಬರ್ತೈತಿ. ಅದು ಮೇನ್ ಪಾಯಿಂಟ್ ಮೊದಲ್ ನಮ್ಮನ್ನ ಕರಿತಾರ. ಇಲ್ಲ ನೀವು ಗುಂಪಿನೊಳಗ ಚಲೋ ಅದೀರಿ, ನಿಮ್ ಗುಂಪು ಚಲೋ ನಡೆದೈತಿ, ನೀವ್ ಎಲ್ಲಾದ್ರಾಗು ಭಾಗವಹಿಸ್ತೀರಿ, ಬರಬೇಕ ಲಕ್ಷ್ಮೀ ರಾವಳವ್ರ ನೀವು ಮೊದಲ್ ನೀವು ಇರಬೇಕ ಅಂತೇಳಿ ನಮ್ಮ ಕಾರ್ಪೊರೇಷನ್ ವತಿಲಿದ್ದ ನವೆಂಬರ್ 1 ಟ್ರ್ಯಾಕ್ಟರ್ ಕೊಡ್ತಾರ. ಯಾವ್ದೋ ಒಂದ್ ಸಭ್ಯ ಚಿತ್ರ ಮಾಡ್ಕೊಂಡ್ ಬರ್ಬೇಕು ಅಂತ ನಮ್ಗಂತ ಒಂದ್ ಮೀಸಲು ಇಡ್ತಾರ ಟ್ರ್ಯಾಕ್ಟರ್. ಹಿಂಗಾಗಿ ಇಷ್ಟ ವರ್ಷ ಆದ್ರೂ ಒಂದ್ ಸಭ್ಯ ಚಿತ್ರ ಏನಪ್ಪಾ, ಒಂದ್ ಸಲ ರೊಟ್ಟಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀರ ನಮ್ಮ ಗ್ರೂಪಿನೊಳಗ ಒಬ್ರು. ಅದನ್ನ ನಾವು ಟ್ರ್ಯಾಕ್ಟರ್ ಒಳಗ ಜನಕ್ಕೆ ತೋರಿಸ್ಬೇಕು. ನಮ್ಮಲ್ಲಿ ಒಂದ್ ಅಂಗಡಿ ಮಾಡಿ ವ್ಯಾಪಾರ ಮಾಡ್ತಾರ, ಇಂತಲ್ಲಿ ಬಂದ್ ವೈರಿ ಕಡಿಮೆ ಒಳಗೆ ಸಿಗ್ತದ ಅಂತ ಅದೊಂದ್ ಸಭ್ಯ ಚಿತ್ರ ಮಾಡ್ಕೊಂಡಿದ್ವಿ. ಒಂದ್ಸಲ ನಮ್ಮಲ್ಲೇ ನಾವು ಸೀರೆ ತಯಾರಿಕೆ ಮಾಡ್ತೀವಿ. ನಾವು ಮಾಡುದು ನಮ್ ಸ್ವಂತ ಉದ್ಯೋಗ. ಅದು ಫಸ್ಟ್ ಪೈಲ ಸೀರೆದ ನಮ್ದೊಂದ್ ಕಡಿಮೆ ಹಂಗ ಸೀರೆ ಸಿಗ್ತಾವ ನಿಮ್ಮ ಹೋಲ್ಸೇಲ್ ಒಳಗೆ ಇಲ್ಲೇ ನಮ್ಮಲ್ಲೇ ನೀವು ತಗೋರಿ ಅಂತ ಜನಕ್ಕೆಲ್ಲ ನಾವು ಮೆರವಣಿಗೆದೊಳಗೆ ಅದನ್ನ ಸಭ್ಯ ಚಿತ್ರ ಮಾಡ್ಕೊಂಡು ಹೋಗಿದ್ವಿ. ಒಂದ್ ಸಭ್ಯ ಚಿತ್ರ ಏನ, ಈ ರೈತರ ಸಮಸ್ಯೆ ಬಂದಿತ್ತು ಒಂದ್ಸಲ. ರೈತರ ಸಮಸ್ಯೆ ಬಂದಾಗ ರೈತರದೆಲ್ಲ ಹೊಲದೊಳಗೆ ಎಷ್ಟ್ ಕಷ್ಟ ಐತಿ, ಒಂದ್ ಏನೋ ಒಂದ್ ಬೆಳಿ ಬೆಳಿಬೇಕಾರ ಆ ಬೆಳಿಲಿದ್ದ ನಾವು ಮನ್ಯಾಗಿನ ಶಾರದಾ ಕುಂತ್ಕೊಂಡು ಊಟ ಮಾಡ್ತೇವ. ಹಳ್ಳಿ ಒಳಗ್ ಮಾಡ್ಬೇಕಂದ್ರ ಮಳಿ ಗಾಳಿ ಗುಡುಗು ಸಿಡ್ಲಿ ಒಳಗ ಬದುಕ್ಬೇಕ. ಅವ್ರ ಬದುಕುವಾಗ ಅವ್ರಿಗೆ ಎಷ್ಟ ಈಗ ನಾವ್ ಒಂದಿಟ್ ಮಳಿಗೋರ ನೆಗಡ ಆಯ್ತಪ್ಪ ತಲಿ ತೋರಿಸ್ತೀವಂತೆ. ಆ ರೈತರೆಲ್ಲಾರು ಏನ್ ಮಾಡ್ತಾರ, ಮಳಿ ಗಾಳಿ ಏನು ಹತ್ತಂಗಿಲ್ಲ ಅವ್ರಿಗೆ. ಅಂತಾದ ಅವ್ರು ದುಡಿತಾರ ಅನ್ನೋದು ಅವ್ರಿಗೋಸ್ಕರ ನಾವೊಂದ್ ಹೊಲ ಮಾಡ್ಕೊಂಡ್ ಟ್ರ್ಯಾಕ್ಟರ್ ಒಳಗೆ ಇಷ್ಟ ಕಷ್ಟ ಐತಿ, ಇದನ್ ಮಾಡ್ಬೇಕು, ಬೆಳೆಯಕ ಇದನ್ ಮಾಡ್ಬೇಕು ಅನ್ನುವಂತ ಒಂದ್ ಸಭ್ಯ ಚಿತ್ರ ಮಾಡ್ಕೊಂಡ್ ಹೋಗಿದ್ವಿ. ಆಮ್ಯಾಗ ಒಂದ್ ಅಂಬೇಡ್ಕರ್ದಿತ್ತು. ಅಂಬೇಡ್ಕರ್ದೊಳಗ ಯಾವ್ದು ಭೇದ ಭಾವನ ಇಲ್ಲ. ನಮ್ ಕಡೆ ಎಲ್ಲಾ ಒಂದ ಜಾತಿ ಅಂತ ಏನಿಲ್ಲ. ಎಲ್ಲಾ ಜಾತಿನ ಒಂದ ಮನುಷ್ಯನೊಳಗಿರೋದು 2 ಜಾತಿ, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರ ಮೈಯಲ್ಲಿ ರಕ್ತನ ಹರಿತೈತಿ, ನಮ್ಮ ಮೈಯಲ್ಲಿ ರಕ್ತನ ಹರಿತೈತಿ. ನಾವು ಬಾಯಲೆ ಊಟ ಮಾಡಿ ಬಾಯಲೆ ಮಾತಾಡ್ತೀವಿ, ಅವ್ರು ಹಂಗೆ ಮಾಡ್ತಾರ. ಆದ್ರೆ ಯಾವ್ದು ಜಾತಿ ಅಂತ ಇಲ್ಲ ನನ್ನ ಕಡೆ. ಏನಪ್ಪಾ, ಒಂದ್ ಹೆಣ್ಣು ಒಂದ್ ಗಂಡು ದೇವ್ರ ಮಾಡಿ ಸೃಷ್ಟಿ ಅದ ಒಂದ ನಾವ್ ನಡೆಸ್ಕೊಂಡ್ ಹೋಗ್ಬೇಕಂತೇಳಿ ಅದ್ರ ಬಗ್ಗೆನ ಒಂದ್ ಮಾಹಿತಿ ಇದು ಮಾಡ್ಕೊಂಡು ಒಂದ್ ಸಭ್ಯ ಚಿತ್ರ ಮಾಡ್ಕೊಂಡ್ ಹೋಗಿದ್ವಿ. ಈ ತರ ಒಂದೊಂದ್ ಸನ್ನಿವೇಶ ಈಗಿನ ಟೈಮ್ಕ್ ಏನ್ ಇರ್ತಪ್ಪ, ಈ ನವೆಂಬರ್ ಬರ್ಗುಡ್ದ ಆಗಿದ್ದ ಘಟನೆಗಳು ಅದನ್ನೊಂದು ಸಭ್ಯ ಚಿತ್ರ ಭಾವಚಿತ್ರ ಮಾಡ್ಕೊಂಡು ನಾವು ಅವ್ರಿಗೆ ಸಂತೋಷ ಪಡಿಸಾಕ್ ಹೋಗ್ತೀವಿ ನೋಡ್ತಮ್ಮ. ಇದು ತಮ್ಮ ಎಲ್ಲಾ ತವಲಿ ಬಂದತ್ತಮ್ಮ. ಒಂದು ತವಲಿ ಈ ನವೆಂಬರ್ 1 ಒಂದ್ಸಲ ನಾ ಕಿತ್ತೂರ್ ಚೆನ್ನಮ್ಮ ಆಗಿದ್ದೆ. ಅಂದ್ರ ಕಿತ್ತೂರ್ ಚೆನ್ನಮ್ಮ ಮಾಡೋರ್ ಕೈ ಕೊಟ್ಬಿಟ್ಟಿದ್ರಂತ ಅವ್ರಿಗೆ. ಆ ಟೈಮ್ದಾಗ ಕುದುರೆ ಎಲ್ಲಾ ರೆಡಿ ಮಾಡಿದ್ರು.
ಇಲ್ಲ ನೀವು ರವಾಳಾರ ಯಾರು ಆಗುದಿಲ್ಲ ಅಂತಾರ. ಇಷ್ಟ ಇದ್ರೊಳಗ ಗುಂಪಿನೊಳಗ ಆತ ಇಷ್ಟ ಗುಂಪದವಲ್ಲ ನಮ್ಮ ಕಾರ್ಪೊರೇಷನ್ ಒಳಗ ಎಲ್ಲಾರು ಅಲ್ಲ ಅಂತಾರ, ನೀವ್ ಆಗ್ಲೇಬೇಕಂತಂದ ರಾತ್ರಿ 10 ಗಂಟೆಗೆ ಫೋನ್ ಹಚ್ಚಿ ನನಗೆ ಹೇಳಿದ್ರೆ. ಆಮೇಲೆ ನಾನ್ ಆ ಟೈಮ್ ನನಗ್ ಒಂಥರ ಮನುಷ್ಯ ಎಲ್ಲಿ ಹತ್ತಿರಲ್ಲ, ಎಲ್ಲಿ 4 ಜನಕ್ ತೋರಿಸ್ತಾರಲ್ಲ ಮಕ್ಕ, ನಾವು ಕುದುರೆ ಮ್ಯಾಗ ಕುಂತ ಹೋಗ್ಬೇಕಲ್ಲ ಅಂದ್ಬಿಟ್ರ ಅವ್ರು. ಏನ್ ಮಾಡಪ್ಪ ಅಂತ ಹೋಗಿ ಮತ್ತ ಅಜ್ಜನಂತೆ ಬೇಡ್ಕೊಂಡ್ ಏನೋ ದಯಾಮಯ ನಿಂದ ಆಶೀರ್ವಾದ ಇರ್ಲಪ್ಪ ನನಗಂತಂದ್ ಆ ಪಾತ್ರ ಸಭ್ಯ ಚಿತ್ರ ಪಾತ್ರವನ್ನು ನಾನ ಹೋದೆ. ಆತರ ಅವಾಗ ಹೋದಾಗೂ ಪ್ರಶಸ್ತಿ ಬಂದಾವ್, ಗುರುಗಳು ಕೊಟ್ಟಾರ. ಹಿಂಗಾಗಿ ಒಂದು ಅಂಬೇಡ್ಕರ್ದ ಏನೋ ಮಾಡಿದ್ರು, ಅದಕ್ಕೂ ಒಂದ್ ಪ್ರಶಸ್ತಿ ಕೊಟ್ಟಾರ. ಮತ್ತಿದ ಜಗಜೀವನ್ ರಾವಂದ್ ಅವ್ರದ್ದು ಮಾಡಿದ್ವಿ ಫಂಕ್ಷನ್, ಅದಕ್ಕೂ ಪ್ರಶಸ್ತಿ ಬಂದತಿ. ಅವ್ ನವಂಬರ್ 1 ಕಾರ್ಪೊರೇಷನ್ ಯಾವ್ದೋ ಮೀಟಿಂಗಿಗೆ ಹೋಗ್ಲಿ, ಯಾವ್ದೋ ಒಂದು ಸನ್ನಿವೇಶದ ಏನೋ ಮಾಡಕ್ ಹೋದ್ರು ಅದಕ್ಕೂ ಕಾರ್ಪೊರೇಷನ್ ಹೊತ್ತಿದ್ದ ಬಾಳ್ ಬಂದವ್ರು ಪ್ರಶಸ್ತಿ ಪತ್ರ ಅಲ್ಲಿ, ಕಾರ್ಪೊರೇಷನ್ ಅವಾರ್ಡ್ಗಳಾತ, ಹಿಂಗೆಲ್ಲ ಅವು ಬಂದಾವ್. ಹೇಳ್ಬೇಕಂದ್ರ ನಿಜವಾಗ್ಲೂ ಅವನೇ ನನಗ ಅಣ್ಣ, ಉಪೇಂದ್ರ ಅವ್ರೇ ಅಣ್ಣ. ನೀವು ಉಪೇಂದ್ರ ಸರ್ಗಿರಂತ್ರಿ, ಇಲ್ಲ ನಾವು ಅಣ್ಣ ಅಂತ ಕರಿತೀವಿ. ಯಾಕಂದ್ರೆ ಅವ್ರದ್ಗೆ ನಮಗ್ ಪರಿಚಯ ಆಗಿದ್ದು 2002 ಅಂದ್ರ ತಮ್ಮ ನಮ್ ಬೆನ್ ಮೇಲೆ ಒಬ್ಬ ತಂಬ ಇದ್ದ ಇಲ್ಲಿ ಮನಿ ಒಳಗೆ. ಇದು ಕೂಡ ಅವ್ರು ಏನ್ ಮಾಡಿದ್ರು, ಇಲ್ಲೇ ಕೆಲ್ಸಕ್ಕೆ ಕರ್ಕೊಂಡು ಇಲ್ಲೇ ಎಲ್ಲಾ ಕೆಲ್ಸ ಕಲಿಸಿ ಎಲ್ಲಾ ಮಾಡಿದ್ವಿ. ಅವ್ ಏನ್ ಮಾಡಿದ, ಒಂದ್ ಸ್ವಲ್ಪ ಹುಡುಗರ ಜೋಡಿ ಅಡ್ಡಾಡುದು ಅದು ಮಾಡೋದಕ್ಕ ಇವ್ರು ಒಂದ್ ಹೆಟ ಹೊಡೆದ್ರು ನಮ್ ಮನೆಯವ್ರು. ಹೊಡಕ್ ಅವ್ ಏನ್ ಮಾಡ್ದ, ರಾತ್ರಿ ಹೋಗ್ಬಿಟ್ಟ ಬೆಂಗಳೂರಿಗೆ. ಹೋಗಿ 2 ವರ್ಷ ಆದ್ರೂ ಪತ್ತ ಇದ್ದಿಲ್ಲ ನಮ್ಗೆ. ಒಟ್ಟ ಇಂತ ಲದಾನ ಸತ್ತಾನ ಬದುಕೇನ ಅನ್ನೋದು ಏನು ಇದ್ದಿಲ್ಲ ನಮ್ಗೆ. ಒಮ್ಮಾಕ್ಲೇನೆ 2002 ಫೋನ್ ಹಚ್ಚಿದವ, ಇಲ್ಲ ಇಂತ ಉಪೇಂದ್ರ ಸರ್ ಮನ್ಯಾಗ ನಾನು ಇಲ್ಲದೀನಿ, ಅವ್ರ ಮನ್ಯಾಗ ಕೆಲ್ಸಕ್ಕೆ ಅದೀನಿ, ನನ್ನ ಕೆಲ್ಸಕ್ಕೆ ಇಟ್ಕೊಂಡಾರ, ನಾ ಇಲ್ಲೇ ಸರ್ ಜೊತೆನೆ ಕೆಲಸ ಮಾಡ್ಕೊಂತ ಇಲ್ಲೇ ಇದೀನ ಅಂತ ಅವ್ನ ಫೋನ್ ಹಚ್ಚಿದ ಮೇಲೆ 2002 ಅದ ತಿಂಗಳ ನೆನಪಿಲ್ಲ, ಅವಾಗ್ಲೇನೆ ಅವ್ರ ಮನೆಗೆ ಕರ್ಸಿದ್ರ. ನಮ್ಮನ್ನ ಕರ್ಸಿ ಅವಾಗಿದ್ದ ಹೋದ್ವಿ. ಹೋಗ್ಲೆ ಅವಾಗೆಲ್ಲಾ ನೋಡಿದ್ವಿ. ಇನ್ನು ಸರ್ ಮದ್ವೆ ಆಗಿದ್ದಿಲ್ಲ, ಉಪೇಂದ್ರ ಅವ್ರ ಮದ್ವೆ ಆಗಿದ್ದಿಲ್ಲ. ಅವ್ರ ಅಣ್ಣಾರು, ಅವ್ರ ತಾಯಿಯರು, ಅವ್ರ ಅಪ್ಪಾರು, ಅವ್ರ ಅಣ್ಣನ ಹೆಂಡತಿ ಅವ್ರು ಅಷ್ಟೇ ಇದ್ರು. ಅವಾಗ ಹೋಗಿ ಅವ್ರು 2 ಮಕ್ಳಿದ್ದು, ಸುದಿ ಅಣ್ಣ ಅಂತ ಅವ್ರ ಹೆಸರು. ಅವ್ರು 2 ಮಕ್ಳಿದ್ದು, ಸಣ್ಣ ಇದ್ರು ಮಕ್ಕಳೆಲ್ಲ. ಅವಾಗ ಹೋಗಿ ಅಲ್ಲಿ ಪರಿಚಯ ಮಾಡ್ಕೊಂಡು ಅವ್ರಿಗೆಲ್ಲಾ ಹಿಂಗ್ ರಾಮ ಅಂತ ಇಟ್ಕೊಂಡ್ರಲ್ಲ ಅವ್ರ ಅಕ್ಕಾರ, ನಾವು ಅವ್ರ ಮಾವಾರು, ಅವ್ರ ತಾಯಿ ತಂದೆ ಅಂತೆಲ್ಲ ಹಿಂಗ್ ಪರಿಚಯ ಮಾಡ್ಕೊಂಡು ಇದನ್ನ ಮಾಡಿದ್ವಿ. ಆಮ್ಯಾಗಿದ್ದ ಅದ ಬಾಂಡಿಂಗ್ ಬೆಳೆದಿತ್ತು ತಮ್ಮ ನಮಗ ಅವ್ರಿಗೆ. ಪ್ರತಿ ವರ್ಷ ಪ್ರತಿ ವರ್ಷದಾಗ 4 ಸಲ ಕರಿಯತಾರ ನಮಗ. ಅಂದ್ರ ಹೋಗುವ ರಾಖಿ ಕಟ್ಟಾಕಂತ ಮೇನ್ ಹೋಗೇ ಹೋಗ್ತೀನಿ. ಇನ್ನು ಹಬ್ಬ ಮುಂದಿರ್ಲಿ ಯಾವಾಗ ಇರ್ಲಿ, ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೋಗೇ ಹೋಗ್ತೀನಿ ಅವ್ರ ಮನೆಗೆ. ಹೋಗಿ ರಾಖಿ ಕಟ್ಟಿ ಬರೋದಂತೂ ನನ್ನ ಕರ್ತವ್ಯ ಅದೊಂದು. ಆಮೇಲೆ ಮದ್ವಿ ವಾರ್ಷಿಕೋತ್ಸವಕ್ಕೂ ಕರಿತಾರ, ಹೋಗ್ತಿವಿ. ಆಮೇಲೆ ಮೇಡಮ್ ಅವ್ರ ಬರ್ತಡೇಕ್ಕೂ ಹೋಗ್ತೀವಿ ನಾವು ಗುರುಪಿನೋತಿಲಿದ್ದ. ಸರ್ ಬರ್ತಡೇಕಂತೂ ಬಿಡಂಗಿಲ್ಲ, ಹೋಗೇ ಬಿಡ್ತೀವಿ. ಅಕಸ್ಮಾತ್ ಕರೋನಾದಾಗ ಹೋಗುದಿರ್ತಿದ್ದಿಲ್ಲ, ಬೇಡ ಅಂದಿದ್ರು. ಆದ್ರೂ ನಾವು ಕರೋನಾದಾಗ ಇಲ್ಲಿ ಮನಿ ಮುಂದ ತಂದು ನಾವ್ ಮನ್ಯಾಗ ನಮ್ದೆಲ್ಲಾ ಇವ್ರ ಸಂಘದವ್ರು ಸೇರಿ ಮನ್ಯಾಗ ಆಚರಿಸ್ಕೊಂಡ್ವಿ. ಈ ತರ ಒಂದ್ ತವ್ರ ಮನಿ ಏನಂದ್ರ ಮೊದಲ್ ರಾಮದುರ್ಗ ಅಂತಿದ್ದೇನ, ಈಗ ಇಡೀ ನಮ್ ಹುಬ್ಬಳ್ಳಿ ಒಳಗೆ ಅಂತಾರ ಜನ, ಇದೇನ್ ತವ್ರ ಮನಿ ಬೆಂಗಳೂರ ಯಾರ ಮನಿ, ಉಪೇಂದ್ರ ಅವ್ರ ಮನಿ ಹೇಳಿದ್ದ ಅಂತ ಹೇಳ್ತಾರ. ಇದೊಂದ್ ಹೆಮ್ಮೆ ನನಗೆ ಕೊಟ್ಟು ಬಿಟ್ರಲ್ಲ ಜನ, ಇದೊಂದು ಮನ್ಸಿ ಸಂತೋಷ ಅಷ್ಟ. ಏನಪ್ಪಾ ಅಂತ ಸಿನಿಮಾ ಆಕ್ಟರ್ ಅಣ್ಣ ಅಂತ ಜನ ತಿಳ್ಕೊಂಡ್ರಲ್ಲ, ಸ್ವಂತ ಅಣ್ಣ ಅಂತ ತಿಳ್ಕೊಂಡ್ರಲ್ಲ ನನಗ. ಅದಕ್ಕಾಗಿ ಹೇಳ್ತೇನೆ, ಇರೋರ ಹಣ್ಣುಗಳು ಬಾಳ್ ಮಂದಿ ಅದಾರ, ಅದ್ರಾಗ ಅವ್ರ ಅಣ್ಣ ಫಸ್ಟ್ ನಮಗ ಅಂತ ಹೇಳ್ಕೊಂತೇನಿ. ಸಿಗೋದ್ ಬಾಳ ಕಷ್ಟದಮ್ಮ. ಆದ್ರ ನಮ್ದು ಯಾವ ಜನ್ಮದ ಋಣಾನುಬಂಧ ಐತೋ. ಆದ್ರ ಒಂದ್ ಹೇಳ್ಬೇಕಂದ್ರ ತಮ್ಮ, ನಾನು ಯಾವ ಜನ್ಮದೊಳಗ ಅವ್ರ ಅಕ್ಕರಾಗ್ಲಿ ತಂಗಿಯರಾಗ್ಲಿ ಹುಟ್ಟಿದೆ ಅಂತಮ್ಮ, ಇಲ್ಲ ಅವ್ರ ಮಗಳಾಗ್ಯಾರ ಹುಟ್ಟಿರ್ಬೋದು. ಈ ಜನ್ಮದೊಳಗ ಎಂತೆಂತ ಎಷ್ಟೋ ಜನ ಅಭಿಮಾನಿಗಳು ಬರ್ತಾರ, ಅಂತರ್ ಕೈಗೆ ದೌಡ್ ಸಿಗುದಿಲ್ಲ. ಆದ್ರ ನಮಗ್ ಸಿಗ್ತಾರಂದ್ರ ಋಣಾನುಬಂಧ ಅವ್ರಿಗೆ ನಮ್ಗೆ ಅದ್ ಯಾವ ಕಾಲದ್ದೈತೆ ಏನೋ ಗೊತ್ತಿಲ್ಲ. ಈ ಆದ್ರೆ ನಾವು ಋಣಾನುಬಂಧ ಕೂಡ್ಬೇಕಂದ್ರೆ ನಮ್ ತಮ್ಮನ್ಲಿದ್ದ ಕೂಡಿದ್ದೆ, ನಮ್ ತಮ್ಮನ್ಲಿದ್ದನ ನಾವು ಹಿಂಗ ಕೂಡಿದ್ದು ಮಾಡಿದ್ದು. ಆಮ್ಯಾಗ ಏನತ್ತ, ಈಗ ಏನೋ ಕರೆದ್ರು ಅವ್ರು ಕರೀತಾರ. ನಮ್ಮ ಮನ್ಯಾಗ ಏನೋ ಮಾಡ್ಕೊಂಡು ಹೋದ್ರು ಅವ್ರು ಊಟ ಮಾಡ್ತಾರ, ಅಲ್ಲಿ ಹೋದ್ರ ಅವ್ರು ಊಟ ಮಾಡ್ಲಾರ್ದ ಕಳ್ಸಂಗಿಲ್ಲ, ಮನ್ಯಾಗಿಂದ ಊಟ ಮಾಡ್ಸಕ್ ಕಳಿಸ್ತಾರ. ಒಂಥರ ಕಳ್ಕೊಂಡಂಗ. ಮೇಡಮ್ ಮರ್ದಾತು, ಮನೆ ಮೇಡಮ್ ಮರ ಹುಬ್ಳಿಗ್ ಬರ್ತೀನಿ ಅಂದ್ರೆ ಸಿದ್ದಾಮಠಕ್ಕ ಕರ್ಕೊಂಡ್ ಬಂದ್ಯಾ, ತೋರ್ಸಿದ್ಯಾ, ಮಾಡಿದ್ಯಾ ಎಲ್ಲ ಒಂಥರ. ಅವ್ರು ಈಗ ಅವ್ರು ಮೇಡಮ್ ಅಂತ ಕರೆಯಾಕ ನನ್ನೊಳಗ್ ಭಾವನೆ ಬರುದಿಲ್ಲ. ಅತ್ತಿಗೆ ಅಣ್ಣ ಇದೇ ನನ್ನ ಮನುಷ್ಯನೊಳಗಿರೋದು. ನಮ್ಮ ಹುಬ್ಳಿ ಬೆಂಗಳೂರ್ದ ನಮ್ಮ ಅತ್ತಿಗೆರು ಆರಾಮದಾರ, ನಮ್ಮ ಅಣ್ಣಾರು ಆರಾಮದಾರ ಅಂತ ಇದೇ ಹೇಳ್ತೀನಿ. ಎಷ್ಟೋ ಜನ ಅಂತಾರ, ಉಪೇಂದ್ರ ಅವ್ರ ತಂಗಿಯರ್ ಇವ್ರು, ಉಪೇಂದ್ರ ಅವ್ರ ತಂಗಿಯರ್ ಇವ್ರು ಅಂತಾರ. ಆದ್ರೆ ನೀವು ಸರ್ ಅಂತೀರಿ. ಅದೇನ್ ಬಾಂಡಿಂಗ್ ಬೆಳೆದತ್ತಂದ್ರ ಒಂದ ತಾಯಿ ಒಟ್ಟಾಗ ಹುಟ್ಟಿವಿ ನಾವು. ಅಣ್ಣ ಅದ ಗೌರವ ನನ್ಗೆ. ಸರ್ ಅನ್ನೋದು ಬ್ಯಾಡ, ತೆಗ್ದ್ ಹಾಕ್ಬಿಡೋಣ ಅಂತ ಅಂದ್ ಈಗ ಒಂದ್ 10-15 ವರ್ಷದ ಅಣ್ಣನಂತ. ಅಲ್ಲಿ ಹೋದ್ರೆ ಸರ್ ಮುಂದೆ ನಿಂತ್ರು ಅಣ್ಣನ ಅಂತ ಕರಿತೀವಿ. ಅವ್ರು ಏನ ನೀ ಅಣ್ಣ ಅಂದ್ರೆ ಇನ್ನೂ ಸಂತೋಷ ಅಂತ ಹೇಳ್ತಾರ ನಮಗ ಅವ್ರು. ಅದೊಂದು ಅಯ್ಯೋ ಖುಷಿ ತಮ್ಮ, ಬಾಳ ಖುಷಿ. ಮನಿ ಅಂದ್ರೆ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ, ಆದ್ರೆ ನಮ್ಮನ್ನ ಹೆಣ್ಣು ಮಕ್ಳು ಸ್ವಂತ ಹೆಣ್ಣು ಮಕ್ಳು ಅಂತ ತಿಳ್ಕೊಂಡಿದ್ದಾರೆ. ಸ್ವಂತ ಹೆಣ್ಣು ಮಕ್ಳು ನಾವ ಅಂತೀವಿ. ಯಾರೋ ಹೋದ್ರು ಭೇದ ಇಲ್ಲ. ಮನಿ ಒಳಗ್ ಕರೆದ
ಯಾರೊಬ್ರ ಕರ ಸೆಲೆಬ್ರಿಟಿಗಳು ಅಲ್ಲೇ ಟಾಟಾ ಮಾಡಿ ಅಲ್ಲೇ ಬಾಯ್ಮಾ ಮಾಡಿ ಕಳಿಸ್ತಾರ. ಇವ್ರ ಹಂಗಲ್ಲ, ನಾವ್ ಹೋದ ಏನೋ ನಾವ್ ಕೊಟ್ರುನು ತಗೊಂತಾರ, ಏನೋ ಹಿಂಗ್ ಮಾಡ್ಕೊಂಡೇನಿ ತಿನ್ಸ್ರಿ, ಯಾವ್ದು ಬ್ಯಾಡ ಅನ್ನಂಗಿಲ್ಲ, ಎಲ್ಲಾ ತಿಂತಾರ. ಆಮೇಲೆ ಅವ್ರು ನಮಗ್ ಏನ್ ಮರ್ಯಾದೆ ಕೊಟ್ಟು ಏನ್ ಕೊಡ್ಬೇಕ, ಬಂದರ್ಗೆ ಹೋದರ್ಗೆ ಹೆಂಗ್ ಮಾತಾಡ್ಸೋಕ್ ಅನ್ನೋದು ಅವ್ರ ಆ ಟೈಮ್ ಎಲ್ಲಾ ಇದು ಮಾಡಿ ನಮಗ್ ಕಳಿಸ್ತಾರ ಸಂತೋಷದ. ಮತ್ ಬಂದು ಊರ್ ಮುಟ್ಟಿಂದು ಫೋನ್ ಹಚ್ತಾರ, ಹೋಗಿ ಆರಾಮ್ ಮುಟ್ಟಿದ್ರಿಲ್ವಾ, ಹೆಂಗ್ ಹೋದ್ರಿ, ಗಾಡಿ ಗದ್ಲಿತ್ತು, ಹೆಂಗ್ ಟ್ರೈನಿಗೆ ಹೋದ್ರ, ಬಸ್ ಹಿಂಗೆಲ್ಲಾ ವಿಚಾರಿಸ್ತಾರ. ಇದ ಸಂತೋಷ. ಅಂದ್ರೆ ನಿಮ್ಗ ಅವರ ಮಾತಾಡೋದು ಇನ್ನೂ ಐತಿ? ಆಯ್ತಪ್ಪ, ಮಾತಾಡ್ತಾರ, ಹಂಗೇನಿಲ್ಲ. ಶೂಟಿಂಗಿಗೆ ಹೋದ್ರಂತ ಸಿಗಂಗಿಲ್ಲ, ಹೊರ ದೇಶಕ್ಕೆ ಅದ್ ಹೋದ್ರೆ. ಇಲ್ಲತ್ರ ಹಂಗ ಏನಿದ್ರುನು ಅವ್ರದೊಂದ್ ಬರ್ತಡಿದ್ರು ಲಕ್ಷ್ಮಿ ಯಾವಾಗ ಬರ್ತಿ ಅಂತ ಕೇಳ್ತಾರ. ಆಮ್ಯಾಗ ಒಂದ್ ಈ ಪೂಜೆ ಇತ್ತಂದ್ರ ವರಮಹಾಲಕ್ಷ್ಮಿ ಹಬ್ಬ ಇದ್ರು ಅಂತೂ ಹೋಗೇ ಹೋಗ್ತೀನಿ ನಾನು. ಅಂದ್ರ ಅವ್ರ ತಂಗಿ ಮನಿ ಐತೆ, ತಂಗಿ ಮನಿಗ್ ಹೋಗ್ತೀನಿ. ಹಂಗ ಸರ್ ಮನಿಗೆ ಅದು ಈ ವರಮಹಾಲಕ್ಷ್ಮಿ ಹಬ್ಬಕ್ ಹೋಗಕತ್ತೆ ನಾ ಒಂದ್ 12 ವರ್ಷ ಆತ ವರಮಹಾಲಕ್ಷ್ಮಿ ಹಬ್ಬಕ್ ಹೋಗುದು. ಹಂಗ ಆಗ ರಾಖಿ ಕಟ್ಟಿ ಬಂದ್ಬಿಡುದು. ಈ ತರ ಇಷ್ಟೆಲ್ಲಾ ಐತಪ್ಪ. ಆದ್ರ ತಲಿ ಎಲ್ಲಾರು ಅಂತಾರ, ನಿಂದ್ ವಿಶ್ವೇಶ್ವರ ತಲಿ ಅಂತಾರ. ಅವ್ರ ನಾವ್ ನೋಡಿಲ್ಲಪ್ಪ. ಏನೋ ಎಲ್ಲಾರು ಸಿಗುದಿಲ್ಲ ನಿನ್ನಂತ ತಲಿ ಅಂತಾರ, ನಮ್ ಮನೆಯವ್ರ ಅಂತಾರ. ಇಷ್ಟ ಜನ ನೋಡ್ತೀನಿ ನಾನು, ಇಷ್ಟ ಮಂದಿ ನೋಡ್ತೀನಿ. ನಿನ್ನಂಗ ನೀ 10 ವರ್ಷದಿಂದ ಹಿಂದೆ ಕೇಳಿದ್ರು ವಿಷಯ ಈ ಟೈಮ್ ಹಿಂಗ ಹೇಳಿದ್ದೆಲ್ಲ ಎಲ್ಲಾ ಹೇಳ್ತೀನಿ ನೀನ್. ನಿನ್ನ ಮುಂದ್ವರ್ಸಿ ಎದ್ರಾಗಾರ ತರಬೇಕು, ಎದ್ರೊಳಗ ನಿಂದ ತಲಿ ವಿದ್ಯಾ ಬುದ್ಧಿ 4 ಜನಕ್ ಗೊತ್ತಾಗ್ಬೇಕಂತ ನಮ್ಮ ಯಜಮಾನ್ರ ಅಂತಾರಲ್ಲ, ಭುಜ ತಟ್ಟಿ ಬೆಂಬಲ ಕೊಟ್ಟಿದ್ದಕ್ಕೆ ನಾನು ನಮ್ ತಮ್ಮಾರ ಕರೆಸಿದೆಲ್ಲ ಮಾಹಿತಿ ಟಿವಿ ಮಾಧ್ಯಮದ್ರ ಮುಂದೆ ಹೇಳ್ತಾ ಇದ್ದೀನಿ ನೋಡ್ತಮ್ಮ. ಬೆನ್ನಿಂದ ಅವ್ರ ಇದ್ರಲ್ ತಮ್ಮ, ಯಾವತ್ನು ಇಂಜನ್ ಇದ್ದಿಂದ ಹಿಂದ್ ಡಬ್ಬಿ ಹೋಗತ್ ರೈಲ್ವೆದ್. ಹಂಗ ಮೇನ್ ಪಾಯಿಂಟ್ ರೈಲ್ವೆ ಇಂಜನ್ ಇರ್ಲೇಬೇಕ. ಇಂಜನ್ ಇದ್ರೆ ಡಬ್ಬಿ ಮರ್ಯಾದಿ, ಇಲ್ಲಾಂದ್ರೆ ಡಬ್ಬಿ ಮರ್ಯಾದೆ ಇರಂಗಿಲ್ಲ. ಅದೆಲ್ಲಿ ಹೋಗಂದ್ರೆ ಎಲ್ಲಿ ಮುಂದಕ್ಕೆ ಸಾಗ್ತದ, ಹೋಗಲ್ಲ. ಇಂಜನ್ ಬೇಕಾ ಡಬ್ಬಿಗೆ. ಆತರ ಅವ್ರ ಮುಂದಿದ್ರೆ ನಾವ್ ಹಿಂದ್ ನಮ್ ಕೆಲ್ಸ. ಈ ತರ ಸೋಮನ್ ಅದ್ರ ತಮ್ಮ ದೊಡ್ಡ ಅದಾವು. ಒಂದ್ 2 ನೋಡಿ ಹಾಡ್ತೀನಿ ಎಷ್ಟ. ಮುಂಚೆ ಬಾಗಿಲದಾಗ ಕುಂತೀರೋ ಮಾವಯ್ಯ, ಮುಂಚೆ ಬಾಗಿಲದಾಗ ಕುಂತೀರೋ ಮಾವಯ್ಯ, ಹೋಗಿ ಬರತೀನ್ರಿ ತವರಿಗೆ, ಹೋಗಿ ಬರತೀನ್ರಿ ತವರಿಗೆ ನಾನಿಂದು, ಹೋಗಿ ಬರತೀನ್ರಿ ತವರಿಗೆ. ಹೋಗ್ಯಾರ ಹೋಗವ್ವ ಬೇಗನೆ ಬಾರವ್ವ, ಹೋಗ್ಯಾರ ಹೋಗವ್ವ ಬೇಗನೆ ಬಾರವ್ವ, ತವರೊಳ್ಳೆಯವರೆಂದ ತಡಿಬ್ಯಾಡ, ತವರೊಳ್ಳೆಯವರೆಂದ ತಡಿಬ್ಯಾಡ, ನನ್ನ ಸಸಿಯ ಮರಳಿ ಬಾರವ್ವ ನಿನ್ನೋರಿಗೆ, ಮರಳಿ ಬಾರವ್ವ ನಿನ್ನೋರಿಗೆ. ಮಂಚದ ಮೇಲೆ ಕುಂತೀರೋ ಅತ್ಯವ್ವ, ಮಂಚದ ಮೇಲೆ ಕುಂತೀರೋ ಅತ್ಯವ್ವ, ಹೋಗಿ ಬರತೀನ್ರಿ ತವರಿಗೆ, ಹೋಗಿ ಬರತೀನ್ರಿ ತವರಿಗೆ ನಾನಿಂದು, ಹೋಗಿ ಬರತೀನ್ರಿ ತವರಿಗೆ. ಹೋಗ್ಯಾರ ಹೋಗವ್ವ ಬೇಗನೆ ಬಾರವ್ವ, ಹೋಗ್ಯಾರ ಹೋಗವ್ವ ಬೇಗನೆ ಬಾರವ್ವ, ತವರೊಳ್ಳೆಯವರೆಂದ ತಡಿಬ್ಯಾಡ, ತವರೊಳ್ಳೆಯವರೆಂದ ತಡಿಬ್ಯಾಡ, ನನ್ನ ಸಸಿಯ ಮರಳಿ ಬಾರವ್ವ ನಿನ್ನೋರಿಗೆ. ಮಗನ್ ಏನು ಕಟ್ಟಿಯ ಮೇಲೆ ಕುಂತೀರೋ ಗಂಡಯ್ಯ, ಕಟ್ಟಿಯ ಮೇಲೆ ಕುಂತಿ ಗಂಡಯ್ಯ, ಹೋಗಿ ಬರತೀನ್ರಿ ತವರಿಗೆ, ಹೋಗಿ ಬರತೀನ್ರಿ ತವರಿಗೆ ನಾನಿಂದು, ಹೋಗಿ ಬರತೀನ್ರಿ ತವರಿಗೆ. ಹೋಗ್ಯಾರ ಹೋಗ ಬೇಗನೆ ಬಾರ, ಹೋಗ್ಯಾರ ಹೋಗ ಬೇಗನೆ ಬಾರ, ತವರೊಳ್ಳೆಯವರೆಂದ ತಡಿಬ್ಯಾಡ, ತವರೊಳ್ಳೆಯವರೆಂದ ತಡಿಬ್ಯಾಡ, ನನ್ನ ಸತಿಯ ಮರಳಿ ಬಾ ಹೋಗ ನಿನ್ನೋರಿಗೆ. ಕೆಲಸಕ್ಕ ಹೋಗಿದಣ್ಣ ಮನೆಗೆ ಹೊರಟಿದ್ದ, ಕೆಲಸಕ್ಕ ಹೋಗಿದಣ್ಣ ಮನೆಗೆ ಹೋಗ್ತಿದ್ದ, ತಂಗಿಯ ಕಂಡ ಬೆರಗಾದ, ತಂಗಿಯ ಕಂಡ ಬೆರಗಾಗಿ ಹೇಳಿದ, ಇಲ್ಲೇ ನಿಂದರವ್ವ ನೆರಳಿಗೆ, ಇಲ್ಲೇ ನಿಂದರವ್ವ ನೆರಳಿಗೆ.
ಓ ನನ್ನ ಬಂಗಾರ ಓ ನನ್ನ ಸಿಂಗಾರ ಓ ನನ್ನ ಬಂಗಾರ ಓ ನನ್ನ ಸಿಂಗಾರ ತಂಗಿ ಬಂದಾಳ ಕರಿಲೇನ ತಂಗಿ ಬಂದಾಳ ಕರಿಲೇನ ಒಳಗ ತಂಗಿ ಬಂದಾಳ ಕರಿಲೇನ ಹಿಂದ ಕಾಡಿದ ಮಾತು ಮುಂದಕ್ಕ ಬರೋದಿಲ್ರಿ ಹಿಂದ ಕಾಡಿದ ಮಾತು ಮುಂದಕ್ಕ ಬರೋದಿಲ್ರಿ ನಾಕ ಮಂದ್ಯಾಗ ನನ್ನ ಬಡಿಶಾಡ್ರಿ ನಾಕ ಮಂದ್ಯಾಗ ನನ್ನ ಬಡಿಶಾಡ್ರಿ ನಿಮ್ಮ ತಂಗಿ ಮರಳಿ ಹೋಗಣ್ರಿ ತನ್ನೋರಿಗೆ ಮರಳಿ ಹೋಗಣ್ರಿ ತನ್ನೋರಿಗೆ ಬ್ಯಾಸಿಗಿ ಬಿಸಲತಿಗಿ ಕೂಸಿನ ತಾಯತಿಗಿ ಬ್ಯಾಸಿಗಿ ಬಿಸಲತಿಗಿ ಕೂಸಿನ ತಾಯತಿಗಿ ಅಣ್ಣ ಕೋಡತಿಗಿ ಉಣಲಾಕ ಅಣ್ಣ ಕೋಡತಿಗಿ ಉಣಲಾಕ ನಾನಿಂದು ಉಂಡೋಗತೀನಿ ನನ್ನೋರಿಗೆ ಮಣಿಯಲ್ಲಿ ಅಕ್ಕಿಲ್ಲ ತರುವವರು ಯಾರಿಲ್ಲ ಮಣಿಯಲ್ಲಿ ಅಕ್ಕಿಲ್ಲ ತರುವವರು ಯಾರಿಲ್ಲ ಒಡ ಹುಟ್ಟಿದ ದೈವ ತಂದಿಲ್ರಿ ಒಡ ಹುಟ್ಟಿದ ದೈವ ತಂದಿಲ್ರಿ ನಾದೂಣಿ ನೆರಮನೆಯಲ್ಲಿ ಹೋಗಿ ಉಂಡೋಗ್ರೆ ಬ್ಯಾಸಿಗಿ ಬಿಸಲತಿಗಿ ಕೂಸಿನ ತಾಯತಿಗಿ ಬ್ಯಾಸಿಗಿ ಬಿಸಲತಿಗಿ ಕೂಸಿನ ತಾಯತಿಗಿ ನೀರ ಕೋಡತಿಗಿ ಕುಡಿಲಾಕ ನೀರ ಕೋಡತಿಗಿ ಕುಡಿಲಾಕ ನಾನಿಂದು ಕುಡಿದೋಗತೀನಿ ನನ್ನೋರಿಗೆ ಮನೆಯಲ್ಲಿ ನೀರಿಲ್ಲ ತರುವವರು ಯಾರಿಲ್ಲ ಮನೆಯಲ್ಲಿ ನೀರಿಲ್ಲ ತರುವವರು ಯಾರಿಲ್ಲ ಒಡ ಹುಟ್ಟಿದ ದೈವ ತಂದಿಲ್ರಿ ಒಡ ಹುಟ್ಟಿದ ದೈವ ತಂದಿಲ್ರಿ ನಾದೂಣಿ ನೆರಮನೆಯಲ್ಲಿ ಹೋಗಿ ಕುಡದೋಗ್ರೆ ಹಡದವ್ವ ಇದ್ದರ ಅಳನೆತ್ತಿ ಎಣ್ಣೆ ಉಣಿಸಿ ಹಡದವ್ವ ಇದ್ದರ ಅಳನೆತ್ತಿ ಎಣ್ಣೆ ಉಣಿಸಿ ಕೈ ತುತ್ತ ಮಾಡಿ ಉಣಿಸ್ತಿದ್ಲ ಕೈ ತುತ್ತ ಮಾಡಿ ಉಣಿಸ್ತಿದ್ಲ ಅಣ್ಣಯ್ಯ ಅದನ್ನ ನೀಗ ಮರತೇನ ಅದನ್ನ ನೀಗ ಮರತೇನ ಅವು ಹೊಟ್ಟಿಲಿದ್ದಾರ ಮ್ಯಾಗ ಬರ್ತತ್ತವ ತೋಸಿದ ಗೋಧಿ ಬೀಸಿ ಬೀಸಿ ಪೂಟೆ ದಿಟ್ಟ ಸೋಸಿ ಸೋಸಿ ತೋಸಿದ ಗೋಧಿ ಬೀಸಿ ಬೀಸಿ ಪೂಟೆ ದಿಟ್ಟ ಸೋಸಿ ಸೋಸಿ ಸಣ್ಣ ಶಾವಿಗೆ ಮಾಡುಂಡೆ ನೆಂಬುವಳ ಬಾಲಾಣ್ ಬಾಯ್ತಿಲಿ ಬಾಲಿ ಬಗಶೆ ನೆಂಬುವಳ ಕರದ ಮುರದ ಕರ್ಚಿಕಾಯಿ ಹಪ್ಪಳ ಸೆಂಡಿ ಗುಪ್ಪಿನಕಾಯಿ ಕರದ ಮುರದ ಕರ್ಚಿಕಾಯಿ ಹಪ್ಪಳ ಸೆಂಡಿ ಗುಪ್ಪಿನಕಾಯಿ ಅಪ್ಪನ ಮನೆಗೋಗಿ ಬಾಲುಂಡೆ ನೆಂಬುವಳ ಬಾಲಾಣ ಬಾಯ್ಕಿಲಿ ಬಗಶೆ ನೆಂಬುವಳ ಎಳ್ಳ ಹಚ್ಚಿದ ಚಜ್ಜಿ ರೊಟ್ಟಿ ಎಣ್ಣೆ ಕರದ ಬದನಿಕಾಯಿ ಎಳ್ಳ ಹಚ್ಚಿದ ಚಜ್ಜಿ ರೊಟ್ಟಿ ಎಣ್ಣೆ ಕರದ ಬದನಿಕಾಯಿ ಬಾವಿ ದಂಡೀಲಿ ಕುಂತುಂಡೆ ನೆಂಬುವಳ ಬಾಲಾಣ್ ಬಾಯ್ಕಿಲಿ ಬಾಲಿ ಬಗಶೆ ನೆಂಬುವಳ ಗುಲಾಲ ಚಿಕ್ಕಿಯ ಸೀರೆಯನುಟ್ಟು ಗುಜರಾತ್ ನಾಡ್ ಕುಬ್ಬಸ ತೊಟ್ಟು ಗುಲಾಲ ಚಿಕ್ಕಿಯ ಸೀರೆಯನುಟ್ಟು ಗುಜರಾತ್ ನಾಡ್ ಕುಬ್ಬಸ ತೊಟ್ಟು ಟೋಪ ಸೆರಗ ಮೇಲೆ ಪತ್ತೆ ನೆಂಬುವಳ ಬಾಲಾಣ ಬಾಯ್ಕಿಲಿ ಬಾಲ್ ಬಗಶೆ ನೆಂಬುವಳ ಬಾಲಾಣ ಬಾಯ್ಕಿಲಿ ಬಾಲಿ ಬಗಶೆ ನೆಂಬುವಳ ತಮ್ಮ ಬಿಗ್ ಅದಿಷ್ಟೆಲ್ಲಾ ನನ್ನ ಕಡೆ ಟ್ಯಾಲೆಂಟ್ ಅಂತಾರ ನೀವು ಇಂಗ್ಲಿಷ್ ಅಂತ ನನ್ನ ಕಡೆ ಇಷ್ಟೆಲ್ಲಾ ಕಲೆಗಳು ಇದ್ದಿದ್ದೆ ನೋಡಿ ಜನ ಏನಂತಾರ ನಮ್ಮ ರಿಲೇಷನ್ ಎಲ್ಲಾರು ಇಲ್ಲ ಬಿಗ್ ಬಾಸಿಗೆ ನೀನ್ ಸೇರ್ಸ್ಬಿಡಕ್ ನೋಡು ಅಂದ್ರ ನಿನ್ ಗೊತ್ತಾಗದಿಲ್ಲ ಎಲ್ಲಾರ ಜೋಡಿ ಹೆಂಗ ಯಾರ್ದೋ ಒಂದ್ ಜಗಳ ಜೋಟ ಆದ್ರೂ ಹೋಗಿ ನೀ ಬಗೆಹರಿಸ್ತಿ ಮನೆಯಲ್ಲಿ ಹಂಗ ಹಿರೇ ಮನುಷ್ಯರ ಹಂಗ್ ಮಂತ ನಡ್ಸ್ಕೊಂಡ್ ಹೋಗ್ಬೇಕ ಹಂಗ್ ನಡ್ಸ್ಕೊಂತಿ ಯಾರ್ದೋ ಏನೋ ಒಂದ್ ಫಂಕ್ಷನ್ ಬಂದ್ರು ಓಡಾಡಿ ಮಾಡ್ತಿ ಇಷ್ಟೆಲ್ಲಾ ನಿನ್ ಕಡೆ ಕಲೆ ಐತಿ ಇಂತಕಿ ನೀನ್ ಬಿಗ್ ಬಾಸ್ ನಾಗ ಹೋಗಿ ನಿನ್ಗ ಜನರ ಒಡನಾಟ ಬೇಕ ಆ ನಿನ್ ಜನರ ಒಡನಾಟ ಬಿಟ್ಟು ಹೆಂಗಿರ್ತಿ ನೀನ್ ಅಲ್ಲೇ ಇರ್ಬೇಕ್ ನೀನ್ ಇಡಬೇಕಲ್ಲೇ ನೀನ್ ಅದಕ್ಕಾಗಿ ನೀನ್ ಆಯ್ಕೆ ಮಾಡ್ಬೇಕ್ ಅವ್ರಿಗೆ ಕಳಿಸ್ಬೇಕು ಅನ್ನೋ ಅಂತದ್
ನಮ್ ರಿಲೇಷನ್ ಒಳಗೆ ಹೇಳಿದ್ದಾತು. ನಮ್ಮ ರಿಲೇಷನ್ಗಿಂತ ನಮ್ಮ ಯಜಮಾನ್ರ ಮೇನ್ ಅವ್ರು ಇಷ್ಟೆಲ್ಲ ನೀನ್ ಕಲೆ ಐತಿ ಅಲ್ಲಾರ ನೀ ತೋರಿಸ್ಬೇಕು ನಿನ್ನ ಕಲೆ ಅನ್ನೋ ಆಸೆಕ್ಕಾಗಿ ಇಲ್ಲ ಈ ಸಲ ಬಿಗ್ ಬಾಸ್ ಸೀಸನ್ಕ್ ನೀನ್ ಕಳ್ಸೇ ಬಿಡ್ಬೇಕು ಅನ್ನೋ ಆಸೆಕ್ಕೆ ಅದೊಂದು ಆಡಿಷನ್ ಬಿಟ್ಟಿದ್ರು, ಇದನ್ ಬಿಟ್ಟಿದ್ರು ಟಿವಿ ಒಳಗ ಮಾಧ್ಯಮದೊಳಗೆ. ಕೊಡ್ರಿ ನೀವ್ ಭಾಗವಹಿಸಿದ್ರ ನಿಮ್ದೊಂದ್ ವಿಡಿಯೋ ಮಾಡಿಬಿಡ್ರಿ, ಯಾವ್ದೋ ಒಂದ್ ಸಣ್ಣ ಪುಟ್ಟದೊಂದ್ 3 ನಿಮಿಷದಿಂದ ಅಂತ ಇದ್ರೆ ಅದನ್ನೊಂದ್ ವಿಡಿಯೋ ಮಾಡಿ ಬಿಟ್ಟಿವಿ ತಮ್ಮ. ಬಿಟ್ಟಿ ಎಲ್ಲಾ ತೋರ್ಸಿವಿ. ಅದು ಮುಂದೆ ಏನೋ ದೇವ್ರ ಸಿದ್ದಾರೋಡ ಅಜ್ಜ ನಮ್ನ ಏನಾರ ಕರ್ಕೊದಿದ್ರ ಹೋಗಿ ಅಲ್ಲಿದೊಂದ್ ನಿನ್ನ ಕಲೆ ಎಲ್ಲಾ ತೋರ್ಸ್ಬೇಕನ್ನೋ ಹಂಗಿದ್ರ ಏನೋ ಋಣ ಬಂದ ತಮ್ಮ. ಮಾಡಿ ಬಿಟ್ಟಿದೀವಿ. ಆಯ್ಕೆ ಆದ್ರಂತೂ ಅಜ್ಜನ ಪುಣ್ಯ, ಟಿವಿ ಮಾಧ್ಯಮದ ಪುಣ್ಯ, ಆ ಬಿಗ್ ಬಾಸಿನ ಪುಣ್ಯ ನಮ್ಮ ಅಂತಾರ ಬಡ ಜನರ ಕರ್ಕೊಂಡ್ರ. ಯಾಕಂದ್ರೆ ಇಷ್ಟ ದಿನ ಏನ್ ಅನಿಸ್ತಿತ್ ನಮ್ಗೆ, ಅವ್ರ ಸೆಲೆಬ್ರಿಟಿಗಳು ದೊಡ್ಡ ಸೆಲೆಬ್ರಿಟಿಗಳು ಅಷ್ಟ ಕರ್ಕೊಂತಾರ ಅವ್ರು, ಇಲ್ಲ ಸಿನಿಮಾ ನಟ ಹೀರೋಗಳನ್ನ ಅಷ್ಟ ಕರ್ಕೊಂತಾರ ಅವ್ರು, ಇಲ್ಲ ಯಾರ ರೊಕ್ಕ ಕೊಟ್ರ ಅಷ್ಟ ಕರ್ಕೋಬಹುದು ಅವ್ರು ಅಂತ. ಇಂತ ನಮ್ಮ ಜನದ ತಲೆ ಒಳಗಾತು. ಜನ ಯಾಕೆ ಜನದ ಬಾಯಿ ಮುಚ್ಚಾಕ್ ಆಗದಲ್ಲ, ಏನ್ ಎಲ್ಲಾರು ಒಂದೇ ತರ ಇರಂಗಿಲ್ಲ, ಎಲ್ಲಾರು ಒಂದೊಂದ್ ತರ ಮಾತಾಡ್ತಿರ್ತಾರ. ಇದೆಲ್ಲಾ ನಾನ್ ತಲೆ ಹೋಗಿತ್ತು. ಹಿಂಗೆಲ್ಲಾ ಇರ್ತತನ ನಮ್ಮಂತಾರ ಎಲ್ಲಿ ನಾವ್ ಕಾಣ್ಲಾರ್ದ ಎಲ್ಲಿ ಮರಿ ಹಾಕಿ ಕುಂತ ಏನೋ ಒಂದ್ ಹಣ್ಣು ನಾವು ಅಂತಾರನೆಲ್ಲ ಏನ್ ಕರ್ಕೊಂತಾರ ಏನ್ ನೋಡ್ತಾರ ಅನ್ನೋ ಈ ತಲೆ ಒಳಗ ಭಾವನೆ ಇತ್ತ. ಆದ್ರೆ ಏನೋ ಕಲ್ಲು ಹೋಗಿದ್ದು ಏನೋ ಒಂದ್ ಬಿದ್ರ ಬೀಳಿ ಹಣ್ಣ ತಿನ್ನೋ ರುಚಿ ನೋಡೋಣ ಅಂತ ಆಸೆಕ್ಕೆ ನಾವು ಒಂದ್ ಅಪಕ್ಷ ಪಟ್ಟು ಇದೊಂದ್ ವಿಡಿಯೋ ಮಾಡಿ ಬಿಟ್ಟಿದೀವಿ ತಮ್ಮ, ಕಳಿಸಿದ್ವಿ. ನಮ್ದು 2006ರಾಗ ಸ್ತ್ರೀ ಶಕ್ತಿ ಗುಂಪು ಅಂತ ಟೌನ್ ಹಾಲ್ ಕಾರ್ಪೊರೇಷನ್ ದವ್ರು ಮಾಡಿದ್ರಿ. ಇದು ಏನ ಶ್ರೀ ಚೌಡೇಶ್ವರಿ ಅಂತ ಗುಂಪು ಮಾಡಿದೀವಿ ನಾವು. ಈ ಚೌಡೇಶ್ವರಿ ಗುಂಪು ಮಾಡಿದ್ದೀವಿ ಫಸ್ಟ್ ಪೈಲ ನಮ್ದ. ಆಮೇಲೆ ಏನಾಯ್ತು, ನವೆಂಬರ್ 1ಕ್ಕೆಲ್ಲ ಈಗ ಫಂಕ್ಷನ್ ನಡೀತಾವ. ಫಂಕ್ಷನ್ ನಡೆದ ನೀವ್ ಭಾಗವಹಿಸ್ಬೇಕಂದಾಗ ಅವಾಗೆಲ್ಲ ಈ ಫಂಕ್ಷನ್ಗೆ ಹೋಗಿದ್ವಿ. ಇದು ಕಿತ್ತೂರು ಚೆನ್ನಮ್ಮ ಅಂತ ಹೇಳಿದ್ನಲ್ಲ, ಆ ಟೈಮ್ಕ್ ಆ ಸಭ್ಯ ಚಿತ್ರ ಮಾಡೋರು ಸಿಗ್ಲಾರ್ದಕ್ಕೆ ಆ ಟೈಮ್ಕ್ ನನ್ನ ಮಾಡಿದ್ದಿದ್ದು. ನೀವ್ ಆಗಬೇಕು ಲಕ್ಷ್ಮಿ ಅವ್ರ ಅಂತಂದು ಇದನ್ನ ಕಿತ್ತೂರು ಚೆನ್ನಮ್ಮ ಮಾಡಿ ನನ್ನ ಸಭ್ಯ ಚಿತ್ರದೊಳಗೆ ಕುಂಡ್ರಿಸಿದ್ದಿದ್ದು. ಇದೆಲ್ಲ ಇದು ಕಿತ್ತೂರು ಚೆನ್ನಮ್ಮ ನಮ್ಮ ಹುಬ್ಳಿದ ಮೆರವಣಿಗೆ ಮಾಡಿದಿದ್ದು. ಹುಬ್ಳಿ ಒಳಗೆಲ್ಲ ಕುದುರೆ ಮೇಲೆ ಕುಂಡ್ರಿಸಿವೆಲ್ಲ. ಆಮ್ಯಾಗ ನಮ್ಮ ಮಗಳು ಭಾಗವಹಿಸ್ತಿದ್ಲು. ನಮ್ಮ ಮಗಳು ಭುವನೇಶ್ವರಿ ಪಾತ್ರ, ಆಮೇಲೆ ದೇವಿ ಪಾತ್ರ, ಆಮೇಲೆ ಯಾವ್ದೋ ಒಂದ್ ಸಭ್ಯ ಚಿತ್ರ ಪಾತ್ರ ಕೊಟ್ರು ನಮ್ಮ ಮಗಳು ಮಾಡ್ತಿದ್ಲು. ತಾಯಿ ಮಗಳು ಕೂಡ ನಾವ್ ಭಾಗವಹಿಸಿದ್ವಿ ಇದ್ರೊಳಗೆ. ಈಗ ಇವೆಲ್ಲ ಕಿತ್ತೂರು ಚೆನ್ನಮ್ಮ ಆಗಿದ್ವು ಪೂರ. ಇದೊಂದು ಒನಕೆ ಒಬ್ಬ ಸನ್ನಿವೇಶದಾಗ ಅಜ್ಜಾರ್ ಪ್ರಶಸ್ತಿ ಕೊಟ್ಟಿದ್ದ ನಮಗೆ. ಅವ್ರ ನೆನಪಿಲ್ಲ ಅಜ್ಜಾರ್ದ, ನಮ್ಗೆ ಯಾವ ಅಜ್ಜಾರ್ ಅಂತ ಅವ್ರ ನಮಗೆ ಅಷ್ಟೊಂದು. ಆಮ್ಯಾಗ ಹಾಲರ್ವಿ ಅವ್ರಿದ್ರೆ, ಅವ್ರ ಅವಾಗ ಇವ್ರ ಇದ್ರೆ ಕಾರ್ಪೊರೇಟರ್ ಇದ್ರೆ, ಅವ್ರೆಲ್ಲಾ ಪ್ರಶಸ್ತಿ ಕೊಟ್ಟಿದ್ದ ನಮಗೆ. ನಮ್ ಚೌಡೇಶ್ವರಿ ಗುಂಪಿಂದ ಎಲ್ಲೇ ಒಂದ್ ಫಂಕ್ಷನ್ ಮಾಡಿದ್ರು ನಾವು ಹೋಗಿರ್ತೀವಿ. ಇದು ಎದಕ್ಕೂ ಅಲ್ಲಿ ಕರೆದ್ರು ಹೋಗ್ತಿವಿ. ಇದೊಂದ್ ಫಂಕ್ಷನ್. ಇದು ಈ ನೋಟ್ ಬುಕ್ಕ ಸಾಲಿ ಸಣ್ಣ ಚಿಕ್ಕ ಮಕ್ಕಳಿಗೆ ನೋಟ್ ಬುಕ್ಕ ಕೊಡು ಫಂಕ್ಷನ್ ಹೇಳಿದ್ನಲ್ಲ, ನಮ್ ಕಡೆ ಉಳಿತಾಯ ದುಡ್ಡು ಬಡ್ಡಿ ಒಳಗ ನಾವು ಫಂಕ್ಷನ್ ಮಾಡ್ತೀವಿ ಅಂದ್ವಲ್ಲ, ಆ ಫಂಕ್ಷನ್ ಬಡ ಮಕ್ಕಳಿಗೆ ನೋಟ್ ಬುಕ್ಕ ವಿತರಣೆ ಮಾಡಿದ್ದಿದ್ದ. ಇದು ಅಲ್ಲಿ ಟೈಲರಿಂಗ್ ಇಂದ ಕಲ್ತಿದ್ದ ರಾಟಿ ಕೊಡ ಹಾತಿದ್ರೆ, ಆ ಫಂಕ್ಷನ್ ಹೋದಾಗ ನಮ್ ಗುಂಪಿನ ಹೊತ್ತಿರಿದ್ದ ಒಬ್ರಿಗೆ ರಾಟಿ ಕೊಡಿಸಿದ್ದ. ಉಪೇಂದ್ರ ಅವಾಗ ಬರ್ತಡೇ ಮಾಡಕ್ ಹೋಗಕ್ ಆಗ್ಲಿಲ್ಲ ನಮಗೆ ಅಲ್ಲಿ ಹೋಗಾಕ. ಅವಾಗ ನಾವು ಇಲ್ಲೇ ಗಣಪತಿ ಇದಿತ್ತು ಚೌತಿ, ಎಲ್ಲಾರ ಮನೆಯಲ್ಲಿ ಗಣಪತಿ ಇದಾವ, ಹೋಗಕ್ ಆಗಂಗಿಲ್ಲ ಅಂತಂದು ಅವಾಗನೆ ಸರ್ ಬರ್ತಡೇ ನಮ್ ಗಣಪತಿ ಮುಂದೆ ಇಂಡಿ ಪಂಪ ನಮ್ ಗಣಪತಿ ಮುಂದನೆ ಆಚರಿಸಿದ್ವಿ ಇದನ್ನೆಲ್ಲ. ಇಷ್ಟ ನಮ್ ಗ್ರೂಪಿನ ಹೊತ್ತಿಲಿದ್ದ. ಇದು ಎಲ್ಲೇ ನಮ್ ಮೀಟಿಂಗ್ ಕೊಡ್ರಿ ಇಷ್ಟು ಜನ ಕೊಡ್ತೀವಿ. ಇದು ಸೂಪರ್ ಸಂಸಾರ ನಡೀತು 2008ರಾಗನ ನಡೀತದು. ಅವಾಗ ಸೂಪರ್ ಸಂಸಾರಕ್ಕೆ ಹೋಗಿದ್ದಿದ್ದು ನಾವು. ಇದು ಸ್ಟಾಲ್ ಹಾಕಿದ್ವಿ ಧಾರವಾಡದಾಗೆ. ಅವಾಗ ಇವ್ರು ಮೇಡಮ್ ಅವ್ರು ಬಂದಿದ್ರು, ಜಗದೀಶ್ ಶೆಟ್ಟರ್ ಹೆಂಡತಿ ಅವ್ರು ಬಂದ್ ನಮ್ ಪ್ರಶಸ್ತಿ ನಮಗ ಹೂ ಬಿಚ್ಕೊಟ್ಟು ಸನ್ಮಾನ ಮಾಡಿ ಒಳಗ್ ಕರ್ಕೊಂಡಿದ್ದ. ನಾವ್ ಸ್ಟಾಲ್ ಹಾಕಿದಾಗ ಸೀರೆ ಅವ್ರು ಬಂದ್ ಅವರೇ ಖರೀದಿ ಮಾಡಿದ್ದ ಸೀರೆ. ಇಲ್ಲಿಗ ಈ ಸೀರೆಯನ್ನು ಅವರೇ ಖರೀದಿ ಮಾಡಿ, ಜಗದೀಶ್ ಶೆಟ್ಟರ್ ಹೆಂಡತಿ ಅವ್ರಿ ಇದನ್ನೆಲ್ಲ. ಇಲ್ಲಿಗೆ ಹಳೆ ಹುಬ್ಳಿ ಒಳಗೆ KVG ಬ್ಯಾಂಕಿಂದ ಫಂಕ್ಷನ್ ಇತ್ತು. ಮುಖ್ಯ ಅತಿಥಿಗಳಾಗಿ ನಮ್ಮನ್ನ ಕರೆದಿದ್ರು ಇಲ್ಲೇ KVG ಬ್ಯಾಂಕಿಂದ. ಇದು ಜಗಜೀವನ್ ರಾಮ್ ಅಂದ ಪ್ರಶಸ್ತಿ. ನಮ್ಮ ಮನೆಯವರು ಅದು ಯಾವ್ದೋ ಫಂಕ್ಷನ್ ಭಾಗವಹಿಸ ಅವ್ರಿಗೆ ಒಂದ್ ಪ್ರಶಸ್ತಿ ಕೊಟ್ರೆ ನಮಗೊಂದ್ ಪ್ರಶಸ್ತಿ. ಅವರು ಭಾಗವಹಿಸ್ತಾರೆ ಎಲ್ಲಾದ್ರೆ. ಇದು HDFC ಬ್ಯಾಂಕ್, ಅದು
ಹುಬ್ಳಿ ಸ್ಕ್ಯಾನ್ ಸೆಂಟರ್ ಕಡೆ ಐತಿ ಅಲ್ಲಿ ಒಪ್ಲಿಂಗ್ ಆಗ್ತದ ಫಸ್ಟ್ ಪೈಲ ಕಟ್ಟಿಕ್ಲೆ ಈಗ ಒಂದ್ ಎಷ್ಟ್ ವರ್ಷ ಆತ ನೆನಪಿಲ್ಲ ಅವಾಗ ಮುಖ್ಯವಾಗಿ ಅತಿಥಿ ಆಗಿ ಅಂತ ನಮ್ ಗುಂಪಿಂದ ಕರ್ದಿದ್ರು ಮೇನ್ ನೀವಾಗ ಗುಂಪಿನ್ರಿ ನೀವ ಬಂದ ಉದ್ಘಾಟನೆಗ್ ಬರ್ರಿ ನಿಮ್ದ ಒಂದ ಗುಂಪು ಕರಿತೀನೋ ಅಂತ ಅಲ್ಲಿ ಹೋದಲ್ಲಿ ಹೂ ಗುಚ್ಕೊಟ್ಟು ನಮ್ಗ ಓಪನಿಂಗ್ ಇದ್ ಸನ್ಮಾನ ಮಾಡಿದ್ದೆ ಇವೆಲ್ಲ ಅಲ್ಲಿದ್ ಇದ ನಾವು ಇಲ್ಲಿ ಗೌರಿ ಹುಣ್ಣಿಮೆ ಬರ್ತದ ಗೌರಿ ಹಬ್ಬ ಮಾಡ್ತೀವಿ ಇಲ್ಲಿ ನಮ್ಮ ಎಲ್ಲಾ ನಾವ್ ಗುಂಪಿನಾರ್ ಸೇರಿ ಇಲ್ಲಿ ಮನಿ ಮುಂದ್ ಗೌರಿ ಕುಂಡ್ರಿಸ್ತೀವಿ ಗೌರಿ ಕುಂಡ್ ನಮ್ ಗ್ರೂಪಿನ ಹೊತ್ತಿಲಿದ್ದ ಕುಂಡ್ರಿಸಿ ನಾವ್ ಹಬ್ಬ ಮಾಡ್ತೀವಿ ಇದನ್ನ ನಮ್ಗ್ ಸಂಘದ ಹೊತ್ತಿಲಿದ್ದ ಇದು ಗ್ರೂಪಿನ ಇದ್ದ ಬೆಳತನ ರಾತ್ರಿ 7 ಗಂಟೆ ಕುಂಡ್ರಿಸಿದಂದ್ರ ಬೆಳತನ ಆಟ ಆಡುದು ಡ್ಯಾನ್ಸ್ ಮಾಡುದು ಟೇಪ್ ಹಚ್ಚಿ ಬೆಳಗ್ಗೆ ಹೋಗಿ ಗೌರವನ್ ಬಿಟ್ಟು ಬರ್ದು ಅಲ್ಲಿವರೆಗೆ ಒಂದಿನ ಪೂರ ನಾವ್ ಇದನ್ನ ಮಾಡ್ತೀವಿ ಫಂಕ್ಷನ್ ಇದು ಸಾಲಿ ಒಳಗೆ ಸಣ್ಣ ಮಕ್ಳಿಗೆ ಪಾರ್ಲೇಜಿ ಬಿಸ್ಕಿಟ್ ತಗೊಂಡ್ ಹೋಗಿ ಒಂದೊಂದ್ ನೋಟ್ಬುಕ್ ತಗೊಂಡೋಗಿ ಹಂಚಿ ಬಂದಿತ್ತು ಇವೆಲ್ಲ ಆಗಸ್ಟ್ ಜೆಂಡಾ ಹಾರಿಸದಿದ್ದಾಗ ಆ ಫಂಕ್ಷನ್ ನಾವ್ ಮಾಡಿದ್ದೆ ಇದು ನಮ್ ಸಮಾಜದೊಳಗ ಒಂದ್ ಇಬ್ರದು ಒಂದ್ ಏನೋ ಒಂದ್ ಮಾತುಕ ನಮ್ ಇಬ್ರು ಗಂಡ ಹೆಂಡತಿದ್ ಕರೆದ್ ನಮ್ ಸಮಾಜದೊಳಗ ನಮಗ್ ಸನ್ಮಾನ ಮಾಡಿದ್ರು ಗಂಡ ಹೆಂಡತಿ ನಮ್ ಸಮಾಜ ಸನ್ಮಾನ ಇದ್ ಫಂಕ್ಷನ್ ಇದ್ದಾಗ ಅವ ನಮಗ್ ಮಾಡಿದ್ರ ಅದ ಇದ ಟೇಲರಿಂಗ್ ಅಂದ್ರಿ ಪ್ರಶಸ್ತಿ ಪತ್ರ ಕೊಡ್ತಿತ್ತು ಟೇಲರಿಂಗ್ ಕಲ್ತಾರಿಗೆ ಅಂತೇಳಿ ಅವಾಗ ಕೊಡ್ಬೇಕಾದ್ರೆ ನಮ್ಮನ್ನ ಕರ್ತಿದ್ರು ಗುಂಪಿನಾರ ಬರ್ರಿ ಅಂತೇಳಿ ಇಲ್ಲಿ ಜೀವ್ರಿ ಜಗದೀಶ್ ಶೆಟ್ಟಿ ಇವ್ರ ಏನ್ರಿ ಪಾಂಡ್ರಂಗ್ ಪಾಟೀಲ್ ಅವರು ನಮ್ ಗುಂಪಿಗೆ ಏನೋ ಒಂದ್ ಫಂಕ್ಷನ್ ಮಾಡೋ ಅವ್ರು ಕರಿತಿದ್ವಿ ಅವ್ರು ಬಂದ್ ಭಾಗವಹಿಸ್ತಿದ್ರು ನಮ್ ಗುಂಪು ಇಲ್ಲಿದ್ದಾಗ ಇದು ಸೂಪರ್ ಸಂಸಾರ ಈ ಟಿವಿ ಕಸ್ತೂರಿ ಟಿವಿ ಒಳಗ್ ಬಂದಿತ್ತು ಸೂಪರ್ ಸಂಸಾರ ಅಂತೇಳಿ ನೋಡಾಕ್ ಹೋಗಿದ್ವಿ ಅಲ್ಲಿ ನಮ್ ಚೀಟಿ ಬಂದಾಗ ನಾವು ಭಾಗವಹಿಸಿ ಹುಬ್ಳಿ ಒಳಗ ಫಸ್ಟ್ ಸೂಪರ್ ಸಂಸಾರ ಜೋಡಿಗಳ ಅಂತೇಳಿ ಪ್ರಶಸ್ತಿ ತಗೊಂಡ್ ಬಂದಿದ್ರಿ ಇದು ಉಪೇಂದ್ರ ಅವ್ರ ಬರ್ತಡೇಕ್ ಹೋದಾಗ ಇದು ಬಾದಿನದು ಎಷ್ಟನೇದ್ ಬರ್ತಡೇ ಅಂತ ನೆನಪಿಲ್ಲ ಒಟ್ಟ ಹೋಗಿದ್ದಷ್ಟೇ ಅವ್ರದಿನ್ನೂ ಮದುವೆ ಆಗಿದ್ದಿಲ್ಲನೋ ಅವಾಗಿಂದಿದ್ದಿ ಎಲ್ಲ ಉಪೇಂದ್ರ ಅವ್ರದ್ದು ಮೇನ್ ಪಾಯಿಂಟ್ ಮೇಡಮ್ ಅವ್ರದ್ದು ಫಂಕ್ಷನಿಗೆ ಹೋಗಿ ಅವ್ರ ಬರ್ತಡೇ ಇದ್ದಾಗ ಹೋಗಿ ಎಲ್ಲಾ ಕೊಟ್ಟು ಬರ್ತೀವಿ ಮೇಡಮ್ ಅವ್ರದ್ದು ಒಂಥರ ರಿಲೇಷನ್ ನಮ್ ಕಳ್ಗೊಂಡಾರ ಅವ್ರ ಅನ್ನೋ ತರ ಇವರೇ ನಮ್ ತಮ್ಮಾರ ಇದ್ದಿದ್ದಲ್ಲಿ ಇವರೇ ಇದ್ದಿದ್ದ ಅವ್ರ ಕಡೆ ಇವ್ರಲಿದ್ದನ ನಾವ್ ಇಷ್ಟ ಬಾಂಡಿಂಗ್ ಬೆಳ್ಕೊಂಡಿದ್ದ ಆತಿದ್ದೆ ಅವ್ರ ಜೊತೆ ನಮ್ ಇಷ್ಟೆಲ್ಲ ನಮ್ಗೆ ಹೋದರಿಗೆಲ್ಲಾ ಸೌಲಭ್ಯ ಎಲ್ಲಾ ಮಾಡ್ಕೊಡ್ತಾರ ಬರ್ರಿ ಅಂತಾರ ಒಂದ್ ಮನಿ ಇರ್ತಾರ ಇವ್ ಸಭ್ಯ ಚಿತ್ರ ನಮ್ ಸಂಘದ ಹೊತ್ತಲಿದ್ದ ಮಾಡಿದ್ವಿ ಎಲ್ಲ ಸಭ್ಯ ಚಿತ್ರಗಳು ಎಲ್ಲ ಇವು ಅವಾಗ ಮಾಡಿದ್ದಕ್ಕೆ ಬಹುಮಾನ ಪ್ರಶಸ್ತಿ ಕೊಟ್ಟಿದ್ದೀವಿ ಎಲ್ಲ ನವಂಬರ್ 1 ಅರ್ತಿದ್ ನಮ್ ಮಗಳ ಭುವನೇಶ್ವರಿ ಪಾತ್ರ ಮಾಡ್ದಾಗ ಕೊಟ್ಟಿದ್ದ ಎಲ್ಲ ಇದು ಮಠದ ಮುಂದ ರಂಗೋಲಿ ಅವ ನಾನು ನಮ್ ಸಿದ್ದಾವ ಮಠದ ಮುಂದ ರಂಗೋಲಿ ಬಿಡಿಸ್ತಾ ಇದ್ದೆ ಅವ ಬಿಡಿಸಿದ್ದಿದೆಲ್ಲ ಅಜ್ಜನಲ್ಲಿ ರಂಗೋಲಿ ಹಾಕಿ ಕಾರ್ತಿಕ್ ಮಾಸದೊಳಗೆ ಹಾಕ್ತಿವಿ ನಾವು ರಂಗೋಲಿ ಅಂತ ಅವಾಗ ಹಾಕಿದ್ವಿ ಎಲ್ಲ ಇವ್ ನಮ್ ಸಮಾಜದೊಳಗ ಏನೋ ಒಂದ್ ಬಂದ್ರು ಗಂಡ ಹೆಂಡತಿನ ಮುಂದೆ ಕರೆದ ನಮಗ್ ಇದನ್ನ ಮಾಡ್ತಾರ ಅವಾಗ ಗುರುಗಳೆಲ್ಲಾ ದೀಕ್ಷಾ ತಗೊಂಡ್ರ ನಮ್ಮ ಮನೆಯವ್ರ ಅವಾಗ ದೀಕ್ಷಾ ತಗೊಂಡಾಗ ಆಗಿದ್ದೀವಿ ಎಲ್ಲ ಇದು ನಾತ್ ಸಂಪ್ರದಾಯ ಇದೆಲ್ಲ ದೀಕ್ಷಾ ತಗೊಂಡ್ ಮಾಡಿದ್ದೆ ಇದು ಮತ್ ನಮ್ಮ ಇದ್ರೊಳಗ ಸಮಾಜದೊಳಗ ಆತು ನಮ್ದ ಇದ್ರಲಿದ್ದ ಆತು ನಮ್ ಕಾಸ್ಟ್ ಒಳಗೆ 9 ಮಂದಿ ನವ ದುರ್ಗಿಯರ್ ಮಾಡ್ತಾರ ಮಾಡ್ದಾಗ ಅದ್ ಫಂಕ್ಷನ್ ನಮ್ಮದ ಸ್ವಂತ ರೊಕ್ಕ ಹಾಕಿ ಎಲ್ಲಾರು ಪಟ್ಟಿ ಹಾಕಿ ಮಾಡುದಿವಿ ಎಲ್ಲ ಈ ತರ 9 ಮಂದಿ ದೇವಿ ಮಾಡ್ತೀವಿ ಯಾವಾಗ ಇದ್ರಾಗ ದಸರಾದೊಳಗಿಂದ ಇದು ಆಮ್ಯಾಗ ಕಾರ್ಪೊರೇಷನ್ ಹೊರತಿರಿದ್ದ ನಮ್ಗೆ ಸಬ್ಸಿಡಿ ಲೋನ್ ಸಿಕ್ತ ನಮ್ ಮಿಷನ್ ಹಾಕೊಂಡಿವಿ ಸೀರೆ ತಯಾರಿಕೆ ಮಿಷನ್ ಫಸ್ಟ್ ಸಿಕ್ಕಿದ್ 2010 ಆಗಿತ್ತು ನಮ್ ಮಿಷನ್ ಸಿಕ್ಕಿದ್ದು ಅದನ್ನ ನಾವು ನಡೆಸ್ತೀವಿ ನಮ್ಮ ಮನೆಯವರು ನಡೆಸ್ತಾರ ಮಗ್ಗ ಇವು ಸಭ್ಯ ಚಿತ್ರ ಮಾಡಿದ್ದು ಹೋಗಿದ್ದು ಎಲ್ಲ ಇದು ನಮ್ ಸಂಘದ ಜೊತೆ ಜಗಜೀವನ್ ರಾವ್ದು ಆಮ್ಯಾಗ ಇದು ರೈತರದ್ದು ಹೊಲದ್ದನ್ನೆಲ್ಲ ಅವಾಗಿಂದಿದ್ದೆಲ್ಲ ಈ ಮೇಡಮ್ ಅವ್ರ ಬರ್ತಡೇ ಇತ್ತು ಅವ ಸರ್ ಇದ್ದಿಲ್ಲ ಶೂಟಿಂಗ್ ಹೋದ್ರ ಅವ್ರದೊಬ್ರ ಜೋಡಿನ ನಿಂತ ನಾವ್ ಇದನ್ನ ತೆಗೆಸ್ಕೊಂಡಿ ಗುಂಪಿನ ಹತ್ತಿದ್ದ ಇದು ಮದ್ವಿ ವಾರ್ಷಿಕೋತ್ಸವದ್ದು ಸರ್ದು ಮೇಡಮ್ ಒಂದ್ ಮದ್ವಿ ವಾರ್ಷಿಕೋತ್ಸವಕ್ಕೆ ಹೋದಾಗಿದ್ದಿಲ್ಲ ಬೆಂಗ್ಳೂರ್ಗೆ ಹೋಗಿದ್ದಿತ್ತಮ್ಮ ಬೆಂಗ್ಳೂರ್ಗೆ ಹೋದಾಗಿಂದ ಹೋದ್ರೆ ಸರ್ಗೆ ಶಾಲ್ ಹಾಕಿ ಮೇಡಮ್ ಅವ್ರ ಸೀರೆ ಕೊಟ್ಟು ಸನ್ಮಾನ ಮಾಡಿ ಬರ್ತೀವಿ ಯಾವಾಗಿದ್ರು ಇದೆಲ್ಲ ಅವಾಗಿಂದ ಇದು ನಮ್ಮ ಮಠದ ಪೂಜೆ
ಸಿದ್ಧಾಳ ಮಠದಾಗ ಗಂಡ ಇಂತಿದ್ದ ಪೂಜೆ ಮಾಡ್ಸಿದ್ರ ಅವಾಗ ಎಲ್ಲಾದು ಜೋಡಿ ಜೋಡಿ ಅವಾಗಿಂದಿದ. ಇದು ನಮ್ಮ ಭೈರವನಾಥ ಕಾಲ್ ಭೈರವನಾಥನು ಇಲ್ಲಿ ದಾಳಂಬ್ರಪೇಟೆ ಇದ್ದಿದ್ದ ಅಲ್ಲಿ ಮಾಡಿದ್ದ ಪೂಜೆ ನಮ್ಮದು. ಬಟ್ ಎಲ್ಲಾದ್ರಾಗೂ ಭಾಗವಹಿಸ್ತೀವಿ, ಇಲ್ಲ ಅನ್ನಂಗಿಲ್ಲ. ಏನು ಒಂಥರ ಮನುಷ್ಯಾಗ ಎದಿಗೋದಿ ಹೆಂಗಪ್ಪ ಏನ್ ಅನ್ನೋಂತ. ಇದು ಸರ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದ ಸರ್ ಮನೆಯಲ್ಲಿ ಹೋಮ ಮಾಡಿದ್ದ, ಹವನ ಮಾಡಿದ್ದವ ಕರೆದ ಪೂಜೆದ್ದಿದ್ ಮೇಡಮ್ ಮಾರ್ದ ಉಪೇಂದ್ರ ಸರ್ ಮನೆ ಒಳಗಿಂದಿದೆ. ಇದು ಉಪೇಂದ್ರ ಸರ್ ಮನೆ ಒಳಗಿಂದ. ಇದು ಉಪೇಂದ್ರ ಅವ್ರ ತಾಯಿಯವ್ರ ಮಗಳ ಅಂತ ಬಾ ಜೀವ ಮಾಡ್ತಾರ ನಮ್ಗೆ. ಇವರ ಉಪೇಂದ್ರ ತಾಯಿಯವ್ರ. ಆಮೇಲೆ ಇದು ಉಪೇಂದ್ರ ಅವ್ರ ತಂದೆ. ಬಾಳ ದಿನದ ಆತಮ್ಮ ಹೋಗಕತ್ತಿ ನಾವು. ಈಗ ಇವಾಗ ರಕ್ಷಾಬಂಧನ ಕಟ್ಟಿ ಮಾಡಿ ಬರ್ತೀವಿ ಎಲ್ಲ. ಅವೆಲ್ಲ ಹಿಡಿಯೋನು ಅದಾವ ನಮ್ ಕಡೆ ಒಂದೊಂದು. ಒಬ್ಬೊಬ್ರು ಮೊಬೈಲ್ನಾಗ ಹೋದ್ರಂತ ಬಿಡದಲ್ಲ, ಅಷ್ಟ ಪ್ರೀತಿ ಮಾಡ್ತಾರ. ಅಷ್ಟೇನ ಜೀವಜಮ ಹೋದ್ರ ಊಟ ಮಾಡ್ಲಾರ್ದಂತೂ ಕಳ್ಸಂಗೆ ಅಲ್ಲ ನಮ್ಮನ್ನ, ಉಣ್ಸೆ ಕಳಿಸ್ತಾರ. ಇದೆಲ್ಲ ಇದು ಸರ್ ಮಗಳು. ಇದು ಈ ಸಣ್ಣವ್ರಿದ್ದಾಗ ಅವ್ರದ ಜೋಳನ ತೆಗಿಸ್ತಾಗಿರ್ಬೋದು. ಇದು ಹಂಗೆ ದೊಡ್ಡವ್ರ. ಇದು ಇಲ್ಲಿ ಇವ್ರು ಟಿವಿಯರ್ ಬಂದಿದ್ರು. ಯಾವ ಟಿವಿಯರ ಗೊತ್ತಿಲ್ಲ, ತಮ್ಮ ನೆನಪಿಲ್ಲ ನನಗೆ. ಕೂಕು ಕೋಗಿಲೆ ಬಂದಿದ್ರು ಹಾಡಬೇಕಂತೆ ಎಂಟ್ರಿಗೆ ಬಂದಾಗ ಹೋಗಿ ಭಾಗವಹಿಸಿದ್ದ ನಾ. ಇದು ಸರ್ ಮನಿ. ಇದೆಲ್ಲ ನಾವ್ ಹೋಗಿದ್ದೆ. ಇದು ಫಂಕ್ಷನ್ ಮಾಡಿದ್ದೆ. ಇದು ಸೀರೆ ತಯಾರಕಿದ್ದ ಸಭ್ಯ ಚಿತ್ರ ಅಂದ್ರೆ ಅವಾಗ ಹೊಂಟಾಗಿಂದ. ಇದು ನಾವು ಗುಂಪಿನ ಹೊತ್ತಿಲಿದ್ದೆ. ಇನ್ನೂ ಒಂದೊಂದು ಆಲ್ಬಮ್ ಒಬ್ಬೊಬ್ಬರ ಮನೆ ಆಗದಾವ, ಬಾಳ ಅದಾವ ಇನ್ನು ಒಬ್ಬೊಬ್ರು. ಇದು ಮೊನ್ನೆ ಮದ್ವಿ ವಾರ್ಷಿಕೋತ್ಸವಕ್ಕೆ ಹೋಗಾಕ ಆಗ್ಲಾರ್ದಕ್ಕೆ ಇಲ್ಲೇ ಬ್ಯಾನರ್ ಮಾಡಿಸಿ ನಾವು ಇಲ್ಲೇ ಕೇಕ್ ತಂದು ಇಲ್ಲೇ ಕಟ್ ಮಾಡಿದ್ವಿ ತಾನೆ ನಮ್ ಗುಂಪಿನ ಹೊತ್ತಿಲಿದ್ದೆ. ನಾ ಹೆಂಗ ಮಾಡಲೆಕ್ಕ ಹೆಂಡತಿ ಸಿಗಲಿಲ್ಲ ನನ್ನ ತಾಕ, ನಾ ಯಾರಿಗೆ ಹೇಳಲೆಕ್ಕ ಜೋಡಿ ಸಿಗಲಿಲ್ಲ ನನ್ನ ತಾಕ, ನಾ ಯಾರಿಗೆ ಹೇಳಲೆಕ್ಕ ಹೆಂಡತಿ ಸಿಗಲಿಲ್ಲ ನನ್ನ ತಾಕ. ಅಡಿಗೆ ಮಾಡತೈತಿ ಎಲ್ಲಾ ಹಸಿ ಬಿಸಿ ಮಾಡತೈತಿ, ಅಡಿಗೆ ಮಾಡತೈತಿ ಎಲ್ಲಾ ಹಸಿ ಬಿಸಿ ಮಾಡತೈತಿ, ಬೈದಗೀದರಂತೂ ಚರ್ಗಿತಾಟ ನೆಲಕ್ಕ ಕುಟ್ಟತೈತಿ, ಬೈದಗೀದರಂತೂ ಚರ್ಗಿತಾಟ ನೆಲಕ್ಕ ಕುಕ್ಕತೈತಿ. ನಾ ಹೆಂಗ ಮಾಡಲೆಕ್ಕ ಹೆಂಡತಿ ಸಿಗಲಿಲ್ಲ ನನ್ನ ತಾಕ, ನಾ ಯಾರಿಗೆ ಹೇಳಲೆಕ್ಕ ಜೋಡಿ ಸಿಗಲಿಲ್ಲ ನನ್ನ ತಾಕ. ಜಗಳಕ್ಕಂದರಂತೂ ಚಿಲ್ಲಂತ ಹಾರಾರಿ ಬರತೈತಿ, ಜಗಳಕ್ಕಂದರಂತೂ ಚಿಲ್ಲಂತ ಹಾರಾರಿ ಬರತೈತಿ, ಬೈದಗೀದರಂತೂ ಬಾವಿಗೆ ಬೀಳಾಕ ಹೋಗತೈತಿ, ಬೈದಗೀದರಂತೂ ಬಾವಿಗೆ ಬೀಳಾಕ ಹೋಗತೈತಿ. ನಾ ಹೆಂಗ ಮಾಡಲೆಕ್ಕ ಜೋಡಿ ಸಿಗಲಿಲ್ಲ ನನ್ನ ತಾಕ, ನಾ ಯಾರಿಗೆ ಹೇಳಲೆಕ್ಕ ಹೆಂಡತಿ ಸಿಗಲಿಲ್ಲ ನನ್ನ ತಾಕ, ನಾ ಯಾರಿಗೆ ಹೇಳಲೆಕ್ಕ ಹೆಂಡತಿ ಸಿಗಲಿಲ್ಲ ನನ್ನ ತಾಕ. ದೊಡ್ಡ ದೊಡ್ಡದಾತ ಎಡ್ಡ ನುಡಿ ಹಾಡ್ತೀನಿ. ಇಂದು ನಮ್ಮ ಅಡಗಿಯ ಮನ್ಯಾಗ ಮೀಟಿಂಗ ನಡೆದಿತ್ತ, ಊಟ ಕಡಿಚಿ ಬೆಲ್ಲುಂಡಿಗೂಡ ನ್ಯಾಯ ಮಾಡತಿತ್ತ. ಇಂದು ನಮ್ಮ ಅಡಗಿಯ ಮನ್ಯಾಗ ಮೀಟಿಂಗ ನಡೆದಿತ್ತ, ಊಟ ಕಡಿಚಿ ಬೆಲ್ಲುಂಡಿಗೂಡ ನ್ಯಾಯ ಮಾಡತಿತ್ತ. ದೆಬ್ಬ್ಯಾಗಿರೋ ಬುಂದೆ ದುಂಡಿ ಇಲ್ಲದ ನತಿತ್ತ, ದೆಬ್ಬ್ಯಾಗಿರೋ ಬುಂದೆ ಉಂಡಿ ಇಲ್ಲದ ನತಿತ್ತ. ಚೀಲ್ದಾಗಿರೋ ಚೋಡ ಬಂದು ಜಿಗ್ ಜಿಗ್ದ ಮಾತಾಡ್ತಿತ್ತ, ಚೀಲ್ದಾಗಿರೋ ಚೋಡ ಬಂದು ಜಿಗ್ ಜಿಗ್ದ ಮಾತಾಡ್ತಿತ್ತ. ಇಂದು ನಮ್ಮ ಅಡಗಿಯ ಮನ್ಯ ಮೀಟಿಂಗ ನಡೆದಿತ್ತ, ಊಟ ಕಡಿಚಿ ಬೆಲ್ಲುಂಡಿಗೂಡ ನ್ಯಾಯ ಮಾಡತಿತ್ತ. ಕಿತ್ತಲಾಗಿರೋ ಕರೀಚ ಕುಲು ಕುಲು ನಗತಿತ್ತ, ಕಿತ್ತಲಾಗಿರೋ ಕರೀಚ
ಕುಲು ಕುಲು ನಗತಿತ್ತ ಗಿಂಡ್ಯಾಗಿರೋ ಹಸಿ ಹಾಲ ಹಲ್ಲ ಕಡಿತಿತ್ತ ಇಂದು ನಮ್ಮ ಅಡಗಿ ಮನೆಯ ಮೀಟಿಂಗ ನಡೆದಿತ್ತ ಊಟ ಕಡಿಸಿ ಬೆಳ್ಳುಂಡಿಗೂಡ ನ್ಯಾಯ ಮಾಡತಿತ್ತ ಬರಣೆಯಾಗಿರೋ ಅಗಸಿ ಇಂಡಿ ಇಲ್ಲದಣತಿತ್ತ ಬರಣೆಯಾಗಿರೋ ಅಗಸಿ ಇಂಡಿ ಮಿಸ್ಕಾಲ ಕೊಡತಿತ್ತ ಗಿಂಡ್ಯಾಗಿರೋ ಹಸಿ ತುಪ್ಪ ಪೂರ್ಣ ಮಾಡತಿತ್ತ ಇಂದು ನಮ್ಮ ಅಡಗಿಯ ಮನ್ಯಾಗ ಮೀಟಿಂಗ್ ಅದಿತ್ತ ಊಟ ಕಡಿಸಿ ಬೆಳ್ಳುಂಡಿಗೂಡ ನ್ಯಾಯ ಮಾಡತಿತ್ತ ಊಟ ಕಡಿಸಿ ಬೆಳ್ಳುಂಡಿಗೂಡ ನ್ಯಾಯ ಮಾಡತಿತ್ತ ಭಾವದತ್ತ ಹಾಡತ್ರ ಜೋಡು ಯಾಕಂದ್ರೆ ಇಬ್ರು ಜೋಡಿಲೆ ಹಾಡ್ತೀವಿ ನಾವು ಜೋಡಿಲೆ ಕುತ್ಕೊಂಡ್ ಹಿಂಗಾಗಿ ಜೋಡಿದ್ರನ ಒಂಥರ ಹುರುಪು ಒಮ್ಮೆ ಬಂದ್ಬಿಡ್ತೈತಿ ಹಾಡಾಕ ಅದು ಒಬ್ಬರಿಗೆ ಅನುಕೂಲ ಒಂಥರ ಎದಿಗುದಿ ಆಗ್ಬಿಡ್ತೈತಿ ಮನಸ್ಸಿನೊಳಗೆ. ಈ ಕಲರ್ಸ್ ಕನ್ನಡದೊಳಗೆ ಬರುವಂತ ಟಿವಿ ಒಳಗೆ ಬರುವಂತ ಬಿಗ್ ಬಾಸ್ ನೇರ ಆಡಿಷನ್ಗೆ ಅಂತ ಒಂದ್ ಇದನ್ನ ಕೊಟ್ಟಿದ್ರು. ಈ 3 ನಿಮಿಷದಿಂದ ವಿಡಿಯೋ ಮಾಡ್ಬಿಡ್ರಿ ನೋಡೋಣ. ಲಕ್ಷ ಜನರೊಳಗೆ ಯಾರೋ ಒಬ್ರು ಪುಣ್ಯವಂತರ ಆಯ್ಕೆ ಹಾಕಿರ್ತಾರ. ಈ ಸಾಮಾನ್ಯ ಜನಕ್ ಕರ್ದಿ ನಾವು ಯಾರನ್ನೂ ಸೆಲೆಬ್ರಿಟಿಗಳಿಲ್ಲ ಯಾರು ಇಲ್ಲ, ಸಾಮಾನ್ಯ ಜನರಂತೆ ಒತ್ತಿ ಹೇಳಿದ್ರ ಅವ್ರು. ಆ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಏನೋ ನಾವು ಸಾಮಾನ್ಯ ಜನರ ಬಡವರು ನಾವೊಂದು ಏನಾರ ಒಂದ್ ಇಷ್ಟೆಲ್ಲಾ ಮಾಡಿದ್ವಿ, ಏನೋ ಅಜ್ಜನ್ ಹುಬ್ಬಳ್ಳಿ ಸಿದ್ದಾರೂಢ ಅಜ್ಜನ್ ಪುಣ್ಯ ಇರ್ಲಿ, ನಮ್ ಹಿರಿಯರ್ ಮಾಡಿದ ಪುಣ್ಯ ಏನಾರ ನಮ್ಗಿತ್ತಪ್ಪ ಅಂದ್ರೆ ಏನೋ ಇದ್ರೊಳಗೆ ನಮ್ಗೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಬಿಗ್ ಬಾಸ್ ಇಂದ ಒಂದು ಆಡಿಷನ್ ಮಾಡಿ ಕೊಟ್ಟಿದೀವಿ. ಅದ ಬಿಗ್ ಬಾಸ್ ನೋಡಿಂದ ಜನರು ಬೇಕಾದ್ರೆ ಜನರಿಗೆ ತೋರಿಸಿ ನಾವ್ ಮಾಡಿದ್ದು ಚಲೋ ಆಗೈತಿ ಅಂದ್ರ ಅದ ದೇವ್ರ ಪುಣ್ಯ ಇದ್ರೆ ಏನೋ ನಮ್ಮನ್ನು ಒಂದ್ ಆಯ್ಕೆ ಮಾಡ್ಕೊಂಡು ಹೋಗ್ತೀವಿ. ನಾವು ಬಿಗ್ ಬಾಸ್ ಒಳಗೆ ಹೆಂಗಿರ್ಬೇಕು ಹೆಂಗಿಲ್ಲ ಅಲ್ಲಿದ್ ಒಂದು ಮಾಹಿತಿ ನಮಗೂ ತಿಳ್ಕೊಂಡ್ ಬರಕ್ ಅವಕಾಶ ಸಿಗತತಿ ಅಂತ ಅದೊಂದು ಮನಸ್ಸಿನೊಳಗೆ ಐತಿ. ಆ ದೇವ್ರ ಇಷ್ಟ ಹೆಂಗ ಮಾಡ್ತಾರೋ ಗೊತ್ತಿಲ್ಲ. ಅದಾತಂದ್ರ ಅದ್ರೊಳಗೊಂದ್ ಭಾಗವಹಿಸಿ ಅಲ್ಲಿ ಒಂದ್ ಸಿಹಿ ಉಂಡು ಬರುವಂತ ಕೈ ನುಂಗಿ ಸಿಹಿ ಉಂಡು ಬರುವಂತ ಆಸೆ ಐತಿ. ನೋಡೋಣ ಅಂತ ಇದೊಂದು ಅಭಿಪ್ರಾಯ.